Hi everyone, welcome to the science class, the world of wonderful facts. ಸೊ ನೀವು ನೋಡ್ತಾ ಇದ್ದೀರಾ ಎಕ್ಸಾಮ್ ಬೂಸ್ಟರ್ ಸೀರೀಸ್. ಈ ಸೀರೀಸ್ನ ಸ್ಪೆಷಾಲಿಟಿ ಏನು ಅಂತಂದರೆ SSLC ಸೈನ್ಸ್ KSEAB ಬೋರ್ಡಿಂದ ಏನು ಇಲ್ಲಿವರೆಗೂ ಕ್ವಶನ್ಸ್ನ ಕೇಳಿದ್ದಾರೆ ಬೇರೆ ಬೇರೆ ಕ್ವಶನ್ ಪೇಪರ್ಸಲ್ಲಿ, ಆ ಕ್ವಶನ್ಸ್ನ ಚಾಪ್ಟರ್ ವೈಸು ನಾವು ಸಾರ್ಟ್ ಔಟ್ ಮಾಡಿ ಅದನ್ನು ಸಾಲ್ವ್ ಮಾಡ್ತಾ ಮೆಥಡ್ ಆಫ್ ಸ್ಟಡಿಯಿಂಗನ್ನು ನಾವು ತಿಳ್ಕೊಳ್ತಾ ಹೋಗ್ತಾ ಇದ್ದೀವಿ. ಯಾವ ರೀತಿ ಕ್ವಶನ್ಸನ್ನು ಸಾಲ್ವ್ ಮಾಡಬೇಕು, ಮಾರ್ಕ್ಸ್ ಡಿಸ್ಟ್ರಿಬ್ಯೂಷನ್ ಹೇಗಿರುತ್ತೆ, ಆನ್ಸರ್ ಮಾಡಬೇಕಾದ್ರೆ ಯಾವ ಟ್ರಿಕ್ಸನ್ನು ಯೂಸ್ ಮಾಡಬೇಕು, ಒಂದು ಕಾನ್ಸೆಪ್ಟ್ಗೆ ರಿಲೇಟೆಡ್ ಆಗಿರೋ ಬೇರೆ ಬೇರೆ ಕಾನ್ಸೆಪ್ಟ್ಗಳನ್ನು ಹೇಗೆ ನಾವು ಓದ್ಕೋಬೇಕು ಅನ್ನೋದೆಲ್ಲವನ್ನ ಈ ಸೀರೀಸಲ್ಲಿ ತಿಳ್ಕೊಳ್ತಾ ಹೋಗ್ತಾ ಇದ್ದೀವಿ. ಸೊ ಇಷ್ಟು ಹೇಳ್ತಾ ನಾನು ಇವತ್ತಿನ ಸೆಷನಲ್ಲಿ ಒಂದು ಸ್ಟೇಟ್ ಲೆವೆಲ್ ಪ್ರಿಪರೇಟರಿ SSLC ಸೈನ್ಸ್ ಎಕ್ಸಾಮ್ದು ಸಾಲ್ವ್ ಮಾಡೋದಕ್ಕೆ ಹೊರಟಿದ್ದೀನಿ. ಓಕೆ, the device which have variable resistance. ಓಕೆ, ಸೊ ಯಾವುದೋ ಒಂದು ಸರ್ಕ್ಯೂಟಲ್ಲಿ ಎಲೆಕ್ಟ್ರಿಕ್ ಕರೆಂಟನ್ನು ನಾವು ವೇರಿ ಮಾಡಬೇಕಂತಂದರೆ ಅದು ರೆಸಿಸ್ಟೆನ್ಸನ್ನು ಇನ್ಕ್ರೀಸ್ ಮಾಡಬೇಕು ಅಥವಾ ಡಿಕ್ರೀಸ್ ಮಾಡಬೇಕು. ಯಾವ ಡಿವೈಸ್ಗೆ ವೇರಿಯಬಲ್ ರೆಸಿಸ್ಟೆನ್ಸ್ ಇರುತ್ತೋ ದ ಡಿವೈಸ್ ವಿಚ್ ಹ್ಯಾವ್ ದ ರೆಸಿಸ್ಟೆನ್ಸ್ ಆಫ್ ವೇರಿಯಿಂಗ್ ಕೆಪಬಿಲಿಟೀಸ್. ಓಕೆನಾ? ಸೊ ಅಂದರೆ ರೆಸಿಸ್ಟೆನ್ಸನ್ನು ಡಿಕ್ರೀಸ್ ಮಾಡುವಂಥ ಒಂದು ಡಿವೈಸನ್ನು ನಾವು ರಿಯೋಸ್ಟಾಟ್ ಅಂತ ಕರಿತೀವಿ. ಓಕೆ, ಅಥವಾ ವೇರಿಯಬಲ್ ರೆಸಿಸ್ಟೆನ್ಸ್ ಅಂತ ಹೇಳ್ತೀವಿ, ವೇರಿಯಬಲ್ ರೆಸಿಸ್ಟರ್ ಅಂತಲೂ ಹೇಳ್ಬೋದು ನಾವು. ಓಕೆನಾ? ಸೊ ಹೀಗೆ ಹಾಗಾದರೆ ಈ ಕ್ವಶನ್ ನಮ್ಗೆ ಏನು ಹೇಳುತ್ತೆ? ಸೊ ಇಫ್ ದಿಸ್ ಕ್ವಶನ್ ಇಸ್ ಗಿವನ್ ಇನ್ ದ ಆನ್ಯುವಲ್ ಪೇಪರ್, ಇಟ್ಸ್ ವೆಲ್ ಆ್ಯಂಡ್ ಗುಡ್, ಬಟ್ ದ ಸೇಮ್ ಕ್ವಶನ್ ವಿಲ್ ನಾಟ್ ಬಿ ರಿಪೀಟೆಡ್ ಇನ್ ದ ಆನ್ಯುವಲ್ ಎಕ್ಸಾಮ್. ಸೊ ದಟ್ ನಾವು ಯಾವ ರೀತಿ ಅದಕ್ಕೆ ಪ್ರಿಪೇರ್ ಆಗಬೇಕು ಅಂತಂದರೆ ಎಕ್ಸ್ಟೆಂಡೆಡ್ ಲರ್ನಿಂಗಲ್ಲಿ ಅದನ್ನು ನಾವು ಅರ್ಥ ಮಾಡ್ಕೊಳ್ತಾ ಹೋಗೋಣ. ಸೊ ಫಾರ್ ಎಕ್ಸಾಂಪಲ್ ಇಲ್ಲಿ ಎಲೆಕ್ಟ್ರಿಕ್ ಮೋಟರ್ ಬಗ್ಗೆ ಒಂದು ಕಾನ್ಸೆಪ್ಟನ್ನು ಕೇಳಿದ್ದಾರೆ ಅಂತಂದರೆ ಆ ಎಲೆಕ್ಟ್ರಿಕ್ ಮೋಟರ್ಗೆ ಸಂಬಂಧಿಸಿದಂತೆ ಬೇರೆ ಏನು ಕ್ವಶನ್ಸ್ ಕೇಳ್ಬೋದು? ಯೂಸಸ್ ಆಫ್ ಎಲೆಕ್ಟ್ರಿಕ್ ಮೋಟರ್ಸ್. ಎಲೆಕ್ಟ್ರಿಕ್ ಮೋಟರ್ನ ಯಾವ್ಯಾವ ಡಿವೈಸಲ್ಲಿ ಯೂಸ್ ಮಾಡ್ತೀವಿ, ಅದು ಹೇಗೆ ವರ್ಕ್ ಆಗುತ್ತೆ, ಆ್ಯಂಡ್ ಹೌ ದ ಕನ್ಸ್ಟ್ರಕ್ಷನ್ ಆಫ್ ಎಲೆಕ್ಟ್ರಿಕ್ ಮೋಟರ್ ಇಸ್ ಡನ್, ಆ್ಯಂಡ್ ಇಂಪಾರ್ಟೆಂಟ್ ರೋಲ್ ಆಫ್ ಸ್ಪ್ಲಿಟ್ ರಿಂಗ್ಸ್. ಎಲೆಕ್ಟ್ರಿಕ್ ಮೋಟರ್ಲಿ ಸ್ಪ್ಲಿಟ್ ರಿಂಗಿನ ರೋಲ್ ಏನು? ದೆನ್ ಮೋಸ್ಟ್ ಆಫ್ ದ ಟೈಮ್ಸ್ ಈ ಕ್ವಶನ್ ರಿಪೀಟ್ ಆಗಿದೆ, ದ ಪ್ರಿನ್ಸಿಪಲ್ ಆನ್ ವಿಚ್ ಎಲೆಕ್ಟ್ರಿಕ್ ಮೋಟರ್ ವರ್ಕ್ಸ್ ಆ್ಯಂಡ್ ದ ಡಿಫ್ರೆನ್ಸ್ ಬಿಟ್ವೀನ್ ಸಿಂಪಲ್ ಎಲೆಕ್ಟ್ರಿಕ್ ಮೋಟರ್ ಆ್ಯಂಡ್ ಕಮರ್ಷಿಯಲ್ ಮೋಟರ್. ಆ್ಯಂಡ್ ಅರ್ಮೇಚರ್ ಅಂತ ಒಂದು ಡಿವೈಸ್ ಬರುತ್ತೆ, ಅರ್ಮೇಚರಿನ ಡೆಫಿನೇಷನ್ನು ಮತ್ತು ಫಂಕ್ಷನ್ ಅಂತ ತಿಳ್ಕೊಂತ ಹೋಗ್ಬೇಕು. ಸೊ ಐ ಕ್ಯಾನ್ ಎಕ್ಸ್ಪ್ಲೇನ್ ಎವ್ರಿಥಿಂಗ್ ಹಿಯರ್, ಬಟ್ ಲೆಂತ್ ಇತ್ತು, ಕಂಪ್ಲೀಟ್ ಲೆಂತಿ ಆಗಿಬಿಡುತ್ತೆ ವಿಡಿಯೋ. ಹಾಗಾಗಿ ನೀವು ಏನು ಮಾಡಬೇಕು, ಎಕ್ಸ್ಟೆಂಡೆಡ್ ಲರ್ನಿಂಗ್ ಅಂದರೆ ಈ ಮೋಟರ್ಗೆ ಸಂಬಂಧಿಸಿದಂತೆ ಒಂದು ಕ್ವಶನ್ ಫ್ರೇಮ್ ಆಗಿದೆ ಅಂದರೆ ಅದಕ್ಕೆ ಸಂಬಂಧಿಸಿದಂತೆ ಬೇರೆ ಕ್ವಶನ್ ಏನಾದರೂ ಕೇಳ್ಬೋದಾ ಅಂದರೆ ಇಷ್ಟು ಕ್ವಶನ್ಸನ್ನು ಅವ್ರು ಕೇಳ್ಬೋದು. ಸೊ ದಟ್ ಇದನ್ನು ಒಂದು ಲಿಸ್ಟ್ ಮಾಡ್ಕೊಳ್ಳಿ ಅಥವಾ ಸ್ಕ್ರೀನ್ಶಾಟ್ ತಗೊಂಡು ನೀವು ಒಂದು ನೋಟ್ಸನ್ನು ಮಾಡ್ಕೊಳ್ಳಿ, ಸಿಂಪಲ್ ನೋಟ್ಸನ್ನು. ಸೊ ಆ ನೋಟ್ಸನ್ನು ಓದ್ತಾ ಹೋಗಿ ಎಂಥದೇ ಕ್ವಶನ್ ಬಂದ್ರೂ ನೀವು ಆನ್ಸರ್ ಮಾಡ್ಬೋದು. Okay, so now let us switch on to another question, that is the element used in making a solar cell. ಒಂದು ಸೋಲಾರ್ ಸೆಲ್ ಅನ್ನ ಮಾಡೋದಕ್ಕೆ ಯಾವ ಎಲಿಮೆಂಟ್ ಅನ್ನ ಯೂಸ್ ಮಾಡ್ತಾರೆ ಅಂತ. ಓಕೆ, ದ ಎಲಿಮೆಂಟ್ ಯೂಸ್ಡ್ ಇನ್ ಮೇಕಿಂಗ್ ಎ ಸೋಲಾರ್ ಸೆಲ್ ಇಸ್ ಸಿಲಿಕಾನ್. ಓಕೆ, ಸೊ ಸಿಲಿಕಾನ್ ಅನ್ನೋದು ಒಂದು ಸೆಮಿ ಕಂಡಕ್ಟರ್ ಅಂತ ಹೇಳ್ತೀವಿ ನಾವು. ಸಿಲಿಕಾನ್ ಇಸ್ ಅ ಸೆಮಿ ಕಂಡಕ್ಟರ್ ವಿಚ್ ಇಸ್ ಯೂಸ್ಡ್ in making a solar cell. ಓಕೆನಾ? ಸೊ ಐರನ್, ಜಿಂಕ್, ಆಕ್ಸಿಜನ್ ಯಾವ ಅಲ್ಲ ಎಲಿಮೆಂಟ್ಸ್. ಹಾಗಾದ್ರೆ ಇಲ್ಲಿ ನಾವು ಎಕ್ಸ್ಟೆಂಡೆಡ್ ಲರ್ನಿಂಗ್ ಏನು ನೋಡ್ಕೋಬಹುದು ಅಂತಂದ್ರೆ ದಿಸ್ ಕ್ವಶನ್ ಈಸ್ ಅಬೌಟ್ ದ ಸೋಲಾರ್ ಸೆಲ್ ಅಥವಾ ಸೋಲಾರ್ ಎನರ್ಜಿ, ಆಲ್ಟರ್ನೇಟ್ ಸೋರ್ಸ್ ಆಫ್ ಎನರ್ಜಿಲಿ ನಾವು ಸೋಲಾರ್ ಎನರ್ಜಿ ತಗೊಳ್ತೀವಿ. ಸೊ ಸೋಲಾರ್ ಸೆಲ್ ಬಗ್ಗೆ ಮತ್ತೇನು ಕ್ವಶನ್ ಕೇಳ್ಬೋದು ಅಂತಂದ್ರೆ ವೋಲ್ಟೇಜ್ ಇನ್ ಈಚ್ ಸೋಲಾರ್ ಸೆಲ್. ಓಕೆ, ಸೊ ಪ್ರತಿಯೊಂದು ಸೋಲಾರ್ ಸೆಲ್ ಎಷ್ಟು ವೋಲ್ಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಅನ್ನು ಉತ್ಪಾದನೆ ಮಾಡುತ್ತೆ ಅದನ್ನ ನೋಡ್ಕೋಬೇಕು. ದೆನ್ ಮೆಥಡ್ ಟು ಒಬ್ಟೇನ್ ಲಾರ್ಜ್ ಅಮೌಂಟ್ ಆಫ್ ಕರೆಂಟ್ ಫ್ರಮ್ ಸೋಲಾರ್ ಸೆಲ್ಸ್. ಸೊ ತುಂಬಾ ಲೋ ವೋಲ್ಟೇಜ್ ಆಫ್ ಕರೆಂಟ್ ನಮಗೆ ಬರುತ್ತೆ ಸೋಲಾರ್ ಸೆಲ್ ಇಂದ. ಹಾಗಾದ್ರೆ ಜಾಸ್ತಿ ವೋಲ್ಟೇಜ್ ಆಫ್ ಕರೆಂಟ್ ಬೇಕು ಅಂತಂದ್ರೆ ನಾವೇನ್ ಮಾಡಬೇಕು? ಸೊ ವಿ ನೀಡ್ ಟು ಮೇಕ್ ಅ ಪ್ಯಾನಲ್ ಆಫ್ ಸೋಲಾರ್ ಸೆಲ್ಸ್. ಸೊ ದಟ್ ಪ್ಯಾನಲ್ ಆಫ್ ಸೋಲಾರ್ ಸೆಲ್ಸ್ ಇಸ್ ಕಾಲ್ಡ್ ಸೋಲಾರ್ ಪ್ಯಾನಲ್ ಅಂತೀವಿ. ಹಾಗಾದ್ರೆ ಸೋಲಾರ್ ಪ್ಯಾನಲ್ ಅಂದ್ರೆ ಏನು, ಅದರದ್ದು ಡೆಫಿನೇಷನ್ ಜೊತೆಗೆ ಅದರದ್ದು ಯೂಸಸ್ ಏನು ಅಂತ. ಹೌ ಮಚ್ ಕರೆಂಟ್ ಕ್ಯಾನ್ ಬಿ ಪ್ರೊಡ್ಯೂಸ್ ಬೈ ಎ ಸೋಲಾರ್ ಪ್ಯಾನಲ್. ದೆನ್ ಅಡ್ವಾಂಟೇಜಸ್ ಆಫ್ ಸೋಲಾರ್ ಸೆಲ್ಸ್ ಕೇಳಿದ್ದಾರೆ ಸಾಕಷ್ಟು ಸರಿ, ನೀವು ಅದನ್ನ ನೋಡ್ಕೋಬೇಕಾಗುತ್ತೆ. ಸೊ ಇದಾದ್ಮೇಲೆ ಸೋಲಾರ್ ಸೆಲ್ಸ್ ಎಷ್ಟು ಅಡ್ವಾಂಟೇಜಸ್ ಅಷ್ಟೇ ಅದಕ್ಕೆ ಲಿಮಿಟೇಷನ್ಸ್ ಕೂಡ ಇದೆ. ಸೊ ವಿ ನೀಡ್ ಟು ಲುಕ್ ಇನ್ ಟು ದ ಲಿಮಿಟೇಷನ್ಸ್ ಆಫ್ ಯೂಸಿಂಗ್ ಸೋಲಾರ್ ಸೆಲ್ಸ್. ಓಕೆ, ದೆನ್ ಅಪ್ಲಿಕೇಶನ್ಸ್ ಆಫ್ ಸೋಲಾರ್ ಸೆಲ್ಸ್. ಇಲ್ಲಿ ಅಡ್ವಾಂಟೇಜಸ್ ಅಂತಂದ್ರೆ ಬೇರೆ ಇರುತ್ತೆ, ಅಪ್ಲಿಕೇಶನ್ಸ್ ಅಂದ್ರೆ ಎಲ್ಲೆಲ್ಲಿ ನಾವು ಸೋಲಾರ್ ಸೆಲ್ಗಳನ್ನ ಯೂಸ್ ಮಾಡ್ಕೊಳ್ತೀವಿ ಅಂತ. ಸೊ ದಿಸ್ ಈಸ್ ಅಂದ್ರೆ ನೋಡಿ, ಇಲ್ಲಿ ಒಂದು ಸೋಲಾರ್ ಸೆಲ್ ಅನ್ನೋ ಒಂದು ಕಾನ್ಸೆಪ್ಟ್ ಇಲ್ಲಿ ಬಂದಿದ್ದಕ್ಕೆ ನಾವು ಇಷ್ಟು ಕಾನ್ಸೆಪ್ಟ್ ಅನ್ನ ಕಲಿತಾ ಹೋಗ್ತೀವಿ. ಓಕೆ, ದಿಸ್ ಈಸ್ ವಾಟ್ ವಿ ಕಾಲ್ ಎಕ್ಸ್ಟೆಂಡೆಡ್ ಲರ್ನಿಂಗ್. ಇಫ್ ಯು ಡೂ ದಿಸ್, ಹೋಲ್ ಸಿಲೆಬಸ್ ವಿಲ್ ಬಿ ಕವರ್ಡ್ ವಿತ್ ಇನ್
ವಿತಿನ್ ಅ ಸ್ಪ್ಯಾನ್ ಆಫ್ 5 to 6 days. ಓಕೆನಾ? ಸೊ ಯಾಕೆ ಅಂತಂದ್ರೆ ಎಕ್ಸ್ಟೆಂಡೆಡ್ ಕಾನ್ಸೆಪ್ಟ್ ಈಗಾಗಲೇ ನೀವು ಓದ್ಬಿಟ್ಟಿರ್ತೀರಿ. ಸೊ ಇದನ್ನ ಸಾಲ್ವ್ ಮಾಡ್ತಾ ಇದ್ದೀರಿ ಅಂತಂದ್ರೆ, ಪೇಪರ್ ಸಾಲ್ವ್ ಮಾಡ್ತಿದ್ದೀರಿ ಅಂತಂದ್ರೆ ನಿಮಗೆ ಅಷ್ಟು ನಾಲೆಜ್ ಇರುತ್ತೆ, ಹೊಸದಾಗಿ ಏನು ಓದೋ ಅವಶ್ಯಕತೆ ಇರೋದಿಲ್ಲ. ಸೊ ದಟ್ ಎವ್ರಿಥಿಂಗ್ ವಿಲ್ ಬಿ ಕವರ್ಡ್ ವಿತಿನ್ ಅ ಸ್ಪ್ಯಾನ್ ಆಫ್ 5 or 6 days ಅಂತ. ಓಕೆನಾ? ಇದಾದ್ಮೇಲೆ ಅದರ್ ಫಾರ್ಮ್ಸ್ ಆಫ್ ಎನರ್ಜಿ ನೋಡ್ಕೋಬಹುದು. ಸೋಲಾರ್ ಸೆಲ್ ಅಂದ್ರೆ ಸೋಲಾರ್ ಎನರ್ಜಿ, ಲೈಕ್ ವಿಂಡ್ ಎನರ್ಜಿ, ಟೈಡಲ್ ಎನರ್ಜಿ, ನ್ಯೂಕ್ಲಿಯರ್ ಎನರ್ಜಿ, ದಿಸ್ ಟೈಪ್ ಆಫ್ ಫಾರ್ಮ್ಸ್ ಆಫ್ ಎನರ್ಜಿ. ಅದು ನೆಕ್ಸ್ಟ್ ಬರ್ತಾ ನಾನು ಡಿಸ್ಕಸ್ ಮಾಡ್ತೀನಿ ಹೇಗೆ ಅದ್ರ ಬಗ್ಗೆ ನೋಡ್ಕೋಬಹುದು ಅಂತ. ನೆಕ್ಸ್ಟ್ ಥರ್ಡ್ ಕ್ವಶನ್ ನೋಡಿ, ಅಟ್ ದ ಟೈಮ್ ಆಫ್ ಶಾರ್ಟ್ ಸರ್ಕ್ಯೂಟ್ ದ ಕರೆಂಟ್ ಇನ್ ದ ಸರ್ಕ್ಯೂಟ್ reduces substantially, does not change, increases heavily, vary continuously. ಓಕೆನಾ? ಸೊ ಶಾರ್ಟ್ ಸರ್ಕ್ಯೂಟ್ ಟೈಮ್ ಅಲ್ಲಿ ಕರೆಂಟ್ ಏನಾಗುತ್ತೆ ಅಂತ. ಓಕೆ, ಸೊ ಶಾರ್ಟ್ ಸರ್ಕ್ಯೂಟ್ ಅಲ್ಲಿ ಕರೆಂಟ್ ತುಂಬಾ ಜಾಸ್ತಿ ಆಗುತ್ತೆ, ದಟ್ ಮೀನ್ಸ್ ಇನ್ಕ್ರೀಸಸ್ ಹೆವಿಲಿ ಅಂತ ಹೇಳ್ತೀವಿ. ಯಾಕೆ? ವೆನ್ ಲೈವ್ ವೈರ್ ಅಂಡ್ ನ್ಯೂಟ್ರಲ್ ವೈರ್ ಕಮ್ ಇನ್ ಕಾಂಟ್ಯಾಕ್ಟ್ ವಿತ್ ಈಚ್ ಅದರ್. ಓಕೆ, ಸೊ ಏನಾದರೂ ಪ್ರಾಬ್ಲಮ್ ಆಗಿ ವೈರ್ ಬ್ರೇಕ್ ಆಗಿಬಿಟ್ಟು ಅಥವಾ ಡ್ಯಾಮೇಜ್ ಆಗಿಬಿಟ್ಟು ಲೈವ್ ವೈರ್ ನ್ಯೂಟ್ರಲ್ ವೈರ್ ಕಾಂಟ್ಯಾಕ್ಟ್ ಆದಾಗ, ಡೈರೆಕ್ಟ್ ಕಾಂಟ್ಯಾಕ್ಟ್ ಆದಾಗ ಶಾರ್ಟ್ ಸರ್ಕ್ಯೂಟ್ ಆಗುತ್ತೆ ಅನ್ನೋದು ನಿಮಗೆ ಗೊತ್ತಿದೆ. ಹಾಗಾದಾಗ ಹೆವಿ ಇನ್ಕ್ರೀಸ್ ಆಗುತ್ತೆ, ಅಬ್ರಪ್ಟ್ ಇನ್ಕ್ರೀಸ್ ಇನ್ ಕರೆಂಟ್ ಅಂತ ಹೇಳ್ತೀವಿ ನಾವು. ಅಬ್ರಪ್ಟ್ ಇನ್ಕ್ರೀಸ್ ಇನ್ ಕರೆಂಟ್. ಓಕೆನಾ? ಸೊ ಹೀಗಾಗೋದ್ರಿಂದ ಶಾರ್ಟ್ ಸರ್ಕ್ಯೂಟ್ ಆಗುತ್ತೆ ಅಂತ. ಓಕೆ, ಸೊ ಉಳಿದಂಥ ಆಪ್ಷನ್ಸ್ ಏನು ರೈಟ್ ಅಲ್ಲ. ಓಕೆ, ಇನ್ಕ್ರೀಸಸ್ ಹೆವಿಲಿ ಇಸ್ ದ ರೈಟ್ ಆನ್ಸರ್. ಹಾಗಾದ್ರೆ ಈ ಕ್ವಶನ್ ನಾವೇನೇನು ತಿಳ್ಕೊಬಹುದು ನೋಡಿ. ಇಲ್ಲಿ ಶಾರ್ಟ್ ಸರ್ಕ್ಯೂಟ್ ಬಗ್ಗೆ ಒಂದು ಕ್ವಶನ್ ಇದೆ, ಬಟ್ ಆನ್ಯುವಲ್ ಎಕ್ಸಾಮ್ ಅಲ್ಲಿ ದೇ ಮೇ ಆಸ್ಕ್ ಅಬೌಟ್ ಓವರ್ಲೋಡಿಂಗ್. ಓವರ್ಲೋಡಿಂಗ್ ಅಂದ್ರೇನು, ಜೊತೆಗೆ ರೀಸನ್ಸ್ ಫಾರ್ ಓವರ್ಲೋಡಿಂಗ್, ಯಾಕೆ ಓವರ್ಲೋಡಿಂಗ್ ಆಗತ್ತೆ. ಓಕೆ, ಓವರ್ಲೋಡಿಂಗ್ ಜೊತೆಗೆ ಪ್ರಿವೆನ್ಷನ್ ಮೆಷರ್ಸ್, ಪ್ರಿವೆನ್ಷನ್ ಕೂಡ ನಾವು ನೋಡ್ಕೋಬೇಕಾಗತ್ತೆ. ಓವರ್ಲೋಡಿಂಗ್ ಆಗದ ಹಾಗೆ, ಶಾರ್ಟ್ ಸರ್ಕ್ಯೂಟ್ ಆಗದಾಗೆ ನೋಡ್ಕೋಬೇಕು ಅಂತಂದ್ರೆ ಏನ್ ಮಾಡ್ಬೋದು. ಜೊತೆಗೆ ಅರ್ಥಿಂಗ್ ಅಂದ್ರೇನು, ಅರ್ಥಿಂಗ್ ಇಸ್ ಅ ಸೇಫ್ಟಿ ಮೆಷರ್. ಅರ್ಥಿಂಗ್ ಹೇಗೆ ಮಾಡ್ತಾರೆ, ಅರ್ಥಿಂಗ್ ಇನ್ ಅಡ್ವಾಂಟೇಜ್ ಅನ್ನು ನೋಡ್ಕೋಬೇಕಾಗತ್ತೆ. ಇದಾದ್ಮೇಲೆ ಸೇಫ್ಟಿ ಮೆಷರ್ಸ್ ಇನ್ ಡೊಮೆಸ್ಟಿಕ್ ಎಲೆಕ್ಟ್ರಿಕ್ ಸರ್ಕ್ಯೂಟ್ಸ್ ಲೈಕ್ ಫ್ಯೂಸ್. ಓಕೆ, ಸೊ ಸೇಫ್ಟಿ ಮೆಷರ್ಸ್ ಯಾವ್ದಾವ್ದಿದೆ, ಫ್ಯೂಸ್ ಇದೆ, ಅರ್ಥಿಂಗ್ ಇದೆ, ಇಸ್ ಅ ಸೇಫ್ಟಿ ಮೆಷರ್ಸ್ ಅಂತೀವಿ. ಸೊ ಇದಕ್ಕೆ ಸಂಬಂಧಿಸಿದಂತ ಕಾನ್ಸೆಪ್ಟ್ಗಳನ್ನ ಓದ್ಕೊಂತ ಹೋಗ್ಬೇಕು. ಹೀಟಿಂಗ್ ಎಫೆಕ್ಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್. ಓಕೆ, ಸೊ ಇಲ್ಲಿ ನಮಗೆ ಜೌಲ್ಸ್ ಹೀಟಿಂಗ್ ಬರುತ್ತೆ. ಹೀಟಿಂಗ್ ಎಫೆಕ್ಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್, ಅದರದ್ದು ಅಪ್ಲಿಕೇಶನ್ಸ್ ನೋಡ್ಕೋಬೇಕು, ಎಲ್ಲೆಲ್ಲಿ ಅಪ್ಲೈ ಮಾಡ್ತೀವಿ, ಲೈಕ್ ಎಲೆಕ್ಟ್ರಿಕ್ ಫ್ಯೂಸು, ಎಲೆಕ್ಟ್ರಿಕ್ ಐರನ್ ಬಾಕ್ಸು, ಟೋಸ್ಟರ್, ಇದರಲ್ಲೆಲ್ಲ ಯೂಸ್ ಮಾಡ್ತೀವಲ್ವಾ. ಸೊ ಅದನ್ನ ನೀವು ನೋಡ್ಕೊಂತ ಹೋಗ್ಬೇಕು. ವರ್ಕಿಂಗ್ ಆಫ್ ಎಲೆಕ್ಟ್ರಿಕ್ ಬಲ್ಬ್ ಅಂದ್ರೆ ಎಲೆಕ್ಟ್ರಿಕ್ ಬಲ್ಬ್ ಹೇಗೆ ಬಿಲ್ಡ್ ಆಗಿದೆ. ಓಕೆ, ಹೌ ಇಟ್ ಈಸ್ ಬಿಲ್ಟ್. ನೆಕ್ಸ್ಟು ಟಂಗ್ಸ್ಟನ್ ಯೂಸ್ ಮಾಡ್ತೀವಿ ಎಲೆಕ್ಟ್ರಿಕ್ ಬಲ್ಬ್ ಅಲ್ಲಿ, ಯಾಕೆ ಯೂಸ್ ಮಾಡ್ತೀವಿ ಅಂತ ನೋಡ್ಕೋಬೇಕು. ಓಕೆ, ಸೊ ಪ್ರಿನ್ಸಿಪಲ್ ಆನ್ ವಿಚ್ ಎಲೆಕ್ಟ್ರಿಕ್ ಬಲ್ಬ್ ವರ್ಕ್ಸ್ ಅದನ್ನ ನೋಡ್ಕೋಬೇಕು. ಓಕೆನಾ? ಸೊ ಯಾವ ಪ್ರಿನ್ಸಿಪಲ್ ಮೇಲೆ ವರ್ಕ್ ಆಗುತ್ತೆ, ಹೀಟಿಂಗ್ ಎಫೆಕ್ಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಮೇಲೆ ವರ್ಕ್ ಆಗ್ತಾ ಹೋಗುತ್ತೆ. ಸೊ ಹೀಗೆ ಅದಾದ್ಮೇಲೆ ಕನ್ಸ್ಟ್ರಕ್ಷನ್ ಅಂತ ಹೇಳ್ತೀವಿ, ಹೌ ಇಟ್ ಇಸ್ ಬಿಲ್ಟ್ ಅಂತೀವಲ್ಲ, ದಟ್ ಇಸ್ ವಾಟ್ ವಿ ಕಾಲ್ ಕನ್ಸ್ಟ್ರಕ್ಷನ್. ಸೊ ಅದನ್ನ ನೀವು ನೋಡ್ತಾ ಹೋಗ್ಬೇಕಾಗುತ್ತೆ. ಓಕೆ, ಸೊ ಲೈಕ್ ದಿಸ್ ವಿ ಕ್ಯಾನ್ ಸ್ಟಡಿ ದ ಕಾನ್ಸೆಪ್ಟ್ಸ್ ರಿಲೇಟೆಡ್ ಟು ದ ಶಾರ್ಟ್ ಸರ್ಕ್ಯೂಟ್. ಓಕೆನಾ? ನೆಕ್ಸ್ಟ್ 1 mark ಕ್ವಶನ್ಸ್ ಇದೆ, ವೆರಿ ಶಾರ್ಟ್ ಆನ್ಸರ್ ಕ್ವಶನ್ಸ್. 4th ಕ್ವಶನ್ ಇದು, ವಾಟ್ ಈಸ್ ಎಲೆಕ್ಟ್ರಿಕ್ ಕರೆಂಟ್ ಅಂತ ಇದೆ. ಓಕೆ, ಸೊ ಎಲೆಕ್ಟ್ರಿಕ್ ಕರೆಂಟ್ ನ 2 ರೀತಿ ನಾವು ಡಿಫೈನ್ ಮಾಡ್ಬೋದು. ಒಂದು, ಎಲೆಕ್ಟ್ರಿಕ್ ಕರೆಂಟ್ ಅನ್ನು ಯಾವ ರೀತಿ ಡಿಫೈನ್ ಮಾಡ್ಬೋದು, ಜನರಲ್ ಟರ್ಮ್ ಅಲ್ಲಿ ಡಿಫೈನ್ ಮಾಡ್ಬೋದು. ಎಲೆಕ್ಟ್ರಿಕ್ ಕರೆಂಟ್ ಇಸ್ ದ ಫ್ಲೋ ಆಫ್ ಎಲೆಕ್ಟ್ರಿಕ್ ಚಾರ್ಜಸ್ ಥ್ರೂ ಎ ಕಂಡಕ್ಟರ್. ಒಂದು ಕಂಡಕ್ಟರ್ ಇದೆ, ಆ ಕಂಡಕ್ಟರ್ ನ ಮೂಲಕ ಚಾರ್ಜಸ್ ಮೂವ್ ಆದ್ರೆ ಅದನ್ನ ನಾವೇನಂತ ಕರಿತೀವಿ, ಎಲೆಕ್ಟ್ರಿಕ್ ಕರೆಂಟ್ ಅಂತ ಕರಿತೀವಿ. ಸಿ ದ ವರ್ಡ್ electric current itself says the definition. Electric means charges, electric charges. Current means flow of something ಅಲ್ವಾ. ಸೊ ಏನೋ ಫ್ಲೋ ಆಗ್ತಾ ಇದೆ, ಅದನ್ನ ನಾವು ಕರೆಂಟ್ ಅಂತ ಕರಿತೀವಿ. ಸೊ ಹೀಗೆ ಚಾರ್ಜಸ್ ಫ್ಲೋ ಆಗೋದನ್ನ ನಾವೇಂತ ಕರಿತೀವಿ, ಎಲೆಕ್ಟ್ರಿಕ್ ಕರೆಂಟ್ ಅಂತ ಕರಿತೀವಿ. ದಿಸ್ ಇಸ್ ಇನ್ ಜನರಲ್ ಟರ್ಮ್. ಅಥವಾ ನೀವು ಸೈಂಟಿಫಿಕ್ ಆಗಿ ಅಥವಾ ಪರ್ಟಿಕ್ಯುಲರ್ ಆಗಿ ನೀವು ಹೇಳೋದಾದ್ರೆ, ಇಟ್ ಈಸ್ ಡಿಫೈನ್ಡ್ ಆಸ್ ದ ರೇಟ್ ಆಫ್ ಫ್ಲೋ ಆಫ್ ಎಲೆಕ್ಟ್ರಿಕ್ ಚಾರ್ಜಸ್. ಓಕೆ, ಸೊ ಪರ್ಟಿಕ್ಯುಲರ್ ಟೈಮ್ ಅಲ್ಲಿ ಪರ್ಟಿಕ್ಯುಲರ್ ಟೈಪ್ ಆಫ್ ಕಂಡಕ್ಟರ್ ಅಲ್ಲಿ ಫ್ಲೋ ಆಫ್ ಚಾರ್ಜಸ್ ಎಷ್ಟಿದೆ, ಅದರ ರೇಟ್ ಎಷ್ಟಿದೆ ಅಂತ ಹೇಳೋದನ್ನೇ ನಾವು ಎಲೆಕ್ಟ್ರಿಕ್ ಕರೆಂಟ್ ಅಂತ ಕರಿತೀವಿ. ಯು ಕ್ಯಾನ್ ಡಿಫೈನ್ ಇನ್ ಬೋತ್ ವೇಸ್, ಯಾವ್ದು ಬರೋದ್ರೂ ನಿಮಗೆ ರೈಟ್ ಆನ್ಸರ್ ಆಗುತ್ತೆ. ಸೊ ಲೈಕ್ ದಿಸ್ ಯು ಕ್ಯಾನ್ ಡಿಫೈನ್. ಹಾಗಾದ್ರೆ ಇಲ್ಲಿ ನಮ್ಗೆ ಈ ಕ್ವಶನ್ ಏನ್ ಗೊತ್ತಾಗುತ್ತೆ, ಇಟ್ ಈಸ್ ಅಬೌಟ್ ಎ ಡೆಫಿನಿಷನ್ ಅಂತ ಹೇಳ್ದೆ ಅಲ್ವಾ. 1 ಮಾರ್ಕಿಗೆ ಡೆಫಿನೇಷನ್ ಕೇಳಿದೆ. ಹಾಗಾದ್ರೆ ಎಲೆಕ್ಟ್ರಿಸಿಟಿ ಚಾಪ್ಟರ್ ಅಲ್ಲಿ ಬೇರೆ ಏನ್ ಡೆಫಿನೇಷನ್ಸ್ ಇದೆ ಅಂತ ನೋಡೋದಾದ್ರೆ, ಲೈಕ್ 1 ಆಂಪಿಯರ್ ಅಂದ್ರೆ ಏನಂತ ಕೇಳ್ಬೋದು, 1 ವೋಲ್ಟು, 1 ಓಮು, ಇದನ್ನೆಲ್ಲ ಕೇಳ್ಬೋದು. ನೆಕ್ಸ್ಟ್ ಡೆಫಿನೇಷನ್ ಲೈಕ್ ಪೊಟೆನ್ಷಿಯಲ್ ಡಿಫ್ರೆನ್ಸ್. ಪೊಟೆನ್ಷಿಯಲ್ ಡಿಫ್ರೆನ್ಸ್ ಅಂದ್ರೇನು, ರೆಸಿಸ್ಟೆನ್ಸ್ ಅಂದ್ರೇನು, ರೆಸಿಸ್ಟಿವಿಟಿ ಅಂದ್ರೇನು. ಇದಾದ್ಮೇಲೆ ಇದಕ್ಕೆ ಸಿಂಬಲ್ಸ್ ಅನ್ನ ಕೇಳ್ಬೋದು, ಅಥವಾ SI ಯೂನಿಟ್ಸ್ ಅನ್ನ ಕೇಳ್ಬೋದು. ಮೋಸ್ಟ್ ಆಫ್ ದ ಟೈಮ್ಸ್ ಕೇಳಿದರೆ, ಈಗ ಎಲೆಕ್ಟ್ರಿಕ್ ಚಾರ್ಜ್ಗೆ SI ಯೂನಿಟ್ ಏನು ಅಂತ, ಲೈಕ್ ಕೂಲಂಬ್ ಅಂತ ಹೇಳ್ತೀವಿ. ಎಲೆಕ್ಟ್ರಿಕ್ ಕರೆಂಟ್ಗೆ SI ಯೂನಿಟ್ ಏನು, ಆಂಪಿಯರ್ಸ್ ಅಂತ ಕರಿತೀವಿ.
ಓಕೆನಾ. ಸೊ ಹಾಗಾದ್ರೆ 1 ಆಂಪಿಯರ್ ಆಂಪಿಯರ್ ಎಸ್ ಏನು ಕೇಳೋ ಬದಲಾಗಿ ವಾಟ್ ಇಸ್ 1 ಆಂಪಿಯರ್, ವಾಟ್ ಇಸ್ 1 ವೋಲ್ಟ್, ವಾಟ್ ಇಸ್ 1 ಓಮ್ ಅಂತ ಕೇಳ್ಬೋದು. ಓಕೆನಾ. ಸೊ ಇದಾದ್ಮೇಲೆ ಓಮ್ಸ್ ಲಾದ ಡೆಫಿನಿಷನ್ ಕೇಳ್ಬೋದು, ವಾಟ್ ಸ್ಟೇಟ್ ಓಮ್ಸ್ ಲಾ ಅಂತ ಕೇಳ್ಬೋದು. ಓಕೆನಾ. ಸೊ ಈ ತರ ರೆಸಿಸ್ಟೆನ್ಸ್ ಅಂದ್ರೇನು, ರೆಸಿಸ್ಟಿವಿಟಿ ಅಂದ್ರೇನು, ಆಲ್ ದಿಸ್ ಕ್ಯಾನ್ ಬಿ ಆಸ್ಕ್ಡ್. ಓಕೆನಾ. ಡೆಫಿನಿಷನ್ಸ್ ಅಂತ ಬಂದಾಗ ಯು ನೀಡ್ ಟು ಬಿ ವೆರಿ ಕೇರ್ಫುಲ್. ಪ್ರತಿಯೊಂದು ಡೆಫಿನಿಷನ್ ಅನ್ನ ಚಾಪ್ಟರ್ ವೈಸ್ ಒಂದು ಲಿಸ್ಟ್ ಮಾಡ್ಕೊಳ್ತಾ ಹೋಗಿ. ಸೊ 1 ಮಾರ್ಕ್ಗೆ ಯಾವ್ದಾದ್ರು ಒಂದು ಡೆಫಿನಿಷನ್ ಒಂದು ಪೇಪರಲ್ಲಿ ಕಂಪಲ್ಸರಿ ಇರುತ್ತೆ, ಬೇಕಾದ್ರೆ ನೀವು ಅಬ್ಸರ್ವ್ ಮಾಡ್ಬೋದು. ಐದರ್ ಇಟ್ ಈಸ್ ಇನ್ ಫಿಸಿಕ್ಸ್, ಕೆಮಿಸ್ಟ್ರಿ ಆರ್ ಬಯಾಲಜಿ, ಕಂಪಲ್ಸರಿ ಒಂದು ಡೆಫಿನೇಷನ್ 1 or 2 ಡೆಫಿನೇಷನ್ಸ್ ಕೇಳ್ತಾರೆ. ಹಾಗಾಗಿ ಅದನ್ನ ಒಂದು ಲಿಸ್ಟ್ ಮಾಡ್ಕೊಂಡ್ಬಿಟ್ರೆ, ಶಾರ್ಟ್ ಲಿಸ್ಟ್ ಮಾಡ್ಕೊಂಡ್ರೆ ಡೆಫಿನೆಟ್ಲಿ ಒಳ್ಳೆ ಸ್ಕೋರನ್ನು ನೀವು ಪೇಪರಲ್ಲಿ ಮಾಡ್ಬೋದು. ಓಕೆನಾ. ನೆಕ್ಸ್ಟ್ ಹೋಗೋಣ. ದಟ್ ಈಸ್ 5th ಕ್ವಶನ್. ಇಟ್ ಈಸ್ ವೆರಿ ಇಂಟ್ರೆಸ್ಟಿಂಗ್ ಕ್ವಶನ್. ಎ ಬಾರ್ ಮ್ಯಾಗ್ನೆಟ್ ಈಸ್ ಇನ್ಸರ್ಟೆಡ್ ಇನ್ ಟು ಎ ಕಾಯಿಲ್ ಅಂಡ್ withdrawn as shown in the figure. Mention the principle that found here. ಒಂದು ಬಾರ್ ಮ್ಯಾಗ್ನೆಟ್ ಇದೆ, ಆ ಬಾರ್ ಮ್ಯಾಗ್ನೆಟ್ ಅನ್ನ ಒಂದು ಕಾಯಿಲ್ ಒಳಗಡೆ ಇನ್ಸರ್ಟ್ ಮಾಡ್ತಾರೆ. ಇಲ್ಲಿ ಆರೋ ಮಾರ್ಕ್ ನೋಡ್ಬೋದು ನೀವು, ಇನ್ಸರ್ಟ್ ಮಾಡ್ತಿದ್ದಾರೆ ಮತ್ತೆ ಹೊರಗಡೆ ತೆಗಿತಿದ್ದಾರೆ. ಮೆನ್ಷನ್ ದ ಪ್ರಿನ್ಸಿಪಲ್ ದಟ್ ಫೌಂಡ್ ಹಿಯರ್ ಅಂತ. ಇಲ್ಲಿ ಪ್ರಿನ್ಸಿಪಲ್ ಯಾವುದು ಅಂತ. ಸೊ ಇದು ನಮಗೆ ಮ್ಯಾಗ್ನೆಟಿಕ್ ಎಫೆಕ್ಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಅಲ್ಲಿ ಬರುತ್ತೆ. ದಿಸ್ ಈಸ್ ಅನ್ ಎಕ್ಸ್ಪೆರಿಮೆಂಟ್ ಕಾಲ್ಡ್ ಮ್ಯಾಗ್ನೆಟ್ ಅಂಡ್ ಕಾಯಿಲ್ ಎಕ್ಸ್ಪೆರಿಮೆಂಟ್. ಆಕ್ಚುಲಿ ಇದನ್ನ 3 ಮಾರ್ಕ್ಸ್ಗೆ ಅಥವಾ 2 ಮಾರ್ಕ್ಸ್ಗೆ ಕೇಳ್ತಾ ಇದ್ರು ಪ್ರತಿ ಸರಿ, ಕೆಲವು ಪೇಪರಲ್ಲಿ ಕೇಳಿದ್ದಾರೆ. ಬಟ್ ಇಲ್ಲಿ 1 ಮಾರ್ಕ್ಗೆ ವೆರಿ ಶಾರ್ಟ್ ಆನ್ಸರ್ ಅಲ್ಲೂ ಕೇಳ್ಬಿಟ್ಟಿದ್ದಾರೆ. ಸೊ ಇಲ್ಲಿ ಏನ್ ಬರೀಬೇಕು ಅಂದ್ರೆ ಜಸ್ಟ್ ಪ್ರಿನ್ಸಿಪಲ್ ಬರೀಬೇಕು ಅಂತ. ಓಕೆ. ಏನ್ ಪ್ರಿನ್ಸಿಪಲ್ ಅಂತಂದ್ರೆ ಇಟ್ ಇಸ್ ಬೇಸ್ಡ್ ಆನ್ ದ ಪ್ರಿನ್ಸಿಪಲ್ ಆಫ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್. ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ಈ ಪ್ರಿನ್ಸಿಪಲ್ ಮೇಲೆ ಅದು ಬೇಸ್ ಆಗುತ್ತೆ. ಓಕೆನಾ. ಸೊ ಅದನ್ನ ನೀವು ಬರೆದ್ರೆ ಸಾಕಾಗತ್ತೆ. ಸೊ ಇಲ್ಲಿ ಮ್ಯಾಗ್ನೆಟ್ ಅನ್ನ ಒಂದು ಕಾಯಿಲ್ ಒಳಗಡೆ ಮೂವ್ ಮಾಡಿದಾಗ ಈ ಕಾಯಿಲ್ ಒಳಗಡೆ ಒಂದು ಎಲೆಕ್ಟ್ರಿಕ್ ಕರೆಂಟ್ ಇಂಡ್ಯೂಸ್ ಆಗುತ್ತೆ. ಎಕ್ಸ್ಟರ್ನಲ್ ಆಗಿ ಯಾವುದೇ ಪವರ್ ಸಪ್ಲೈ ಮಾಡಿಲ್ಲ, ಬಟ್ ಜಸ್ಟ್ ಬೈ ಇನ್ಸರ್ಟಿಂಗ್ ದ ಮ್ಯಾಗ್ನೆಟ್ ಇನ್ ಟು ದ ಕಾಯಿಲ್ an electric current is induced inside the conductor and that can be detected by using galvanometer. ಈಗಾಗಲೇ ಹೇಳ್ದಂಗೆ ಗ್ಯಾಲ್ವನೋಮೀಟರ್ ಕನೆಕ್ಟ್ ಮಾಡಿದಾಗ ಯಾವಾಗ ಮ್ಯಾಗ್ನೆಟ್ ಅನ್ನ ಕಾಯಿಲ್ ಒಳಗಡೆ ತಗೊಂಡ್ಬರ್ತೀವಿ, ದೆನ್ ಇಟ್ ಶೋಸ್ ಡಿಫ್ಲೆಕ್ಷನ್. ಡಿಫ್ಲೆಕ್ಷನ್ ಈಸ್ ಡ್ಯೂ ಟು ದ ಪ್ರೆಸೆನ್ಸ್ ಆಫ್ ಎಲೆಕ್ಟ್ರಿಕ್ ಕರೆಂಟ್. ದಟ್ ಎಲೆಕ್ಟ್ರಿಕ್ ಕರೆಂಟ್ ಈಸ್ ಇಂಡ್ಯೂಸ್ಡ್ ಬೈ ದ ಮ್ಯಾಗ್ನೆಟ್. ಓಕೆ. ಈ ಮೂವಿಂಗ್ ಮ್ಯಾಗ್ನೆಟ್ ಏನಿದೆ ಇದನ್ನ ನಾವೇನು ಹೇಳ್ತೀವಿ, ಅದು ಇಂಡ್ಯೂಸ್ ಮಾಡಿದ ಎಲೆಕ್ಟ್ರಿಕ್ ಕರೆಂಟ್ ಅನ್ನ ಅಂತ ಹೇಳ್ತೀವಿ. ಇಲ್ಲಿ ಈ ಒಂದು ಪ್ರಾಸೆಸ್ ಅನ್ನ, ಪ್ರಿನ್ಸಿಪಲ್ ಅನ್ನು ನಾವು ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ಅಂತ ಕರಿತೀವಿ. ಯು ನೀಡ್ ಟು ಆನ್ಸರ್ ದಿಸ್. ಓಕೆ. ನೆಕ್ಸ್ಟ್ ಎಕ್ಸ್ಟೆಂಡೆಡ್ ಲರ್ನಿಂಗ್ ಏನ್ ನೋಡ್ಬೋದು ಈ ಒಂದು ಇದರಿಂದ ಅಂದ್ರೆ, ಪ್ರಿನ್ಸಿಪಲ್ಸ್ ಕೇಳಿದಾರಲ್ವಾ, ಮುಖ್ಯವಾಗಿ ಪ್ರತಿ ಸರಿ ಆಲ್ಮೋಸ್ಟ್ ಒಂದು 10 ಕ್ವಶನ್ ಪೇಪರ್ಸ್ ನೋಡಿದ್ರೆ ಒಂದು 5 to 6 ಕ್ವಶನ್ ಪೇಪರಲ್ಲಿ ಈ ಪ್ರಿನ್ಸಿಪಲ್ ಮೇಲೆ ಯಾವುದೋ ಒಂದು ಕ್ವಶನ್ ಇರುತ್ತೆ. ಓಕೆ. ಹಲವಾರು ಪ್ರಿನ್ಸಿಪಲ್ಸ್ ಬರುತ್ತೆ ಇಲ್ಲಿ. ಓಕೆ. ಎಲೆಕ್ಟ್ರಿಕ್ ಮೋಟರ್ ಯಾವ್ದ್ರ ಮೇಲೆ ವರ್ಕ್ ಆಗುತ್ತೆ, ಜನರೇಟರ್ ಯಾವ್ದ್ರ ಮೇಲೆ ವರ್ಕ್ ಆಗುತ್ತೆ, ಲೈಕ್ ಮ್ಯಾಗ್ನೆಟ್ ಅಂಡ್ ಕಾಯಿಲ್ ಯಾವ್ದ್ರ ಮೇಲೆ ವರ್ಕ್ ಆಗ್ತಾ ಇದೆ ಅಂತ. ಸೊ ಪ್ರಿನ್ಸಿಪಲ್ಸ್ ಆನ್ ವಿಚ್ ಎ ಪರ್ಟಿಕ್ಯುಲರ್ ಡಿವೈಸ್ ವರ್ಕ್ ಅದನ್ನ ನೋಡ್ಕೋಬೇಕು. ಓಕೆ. ಮ್ಯಾಗ್ನೆಟ್ ಅಂಡ್ ಕಾಯಿಲ್ ಎಕ್ಸ್ಪೆರಿಮೆಂಟ್ ಅನ್ನ ಕಂಪ್ಲೀಟ್ ಎಕ್ಸ್ಪ್ಲನೇಷನ್ ನೋಡ್ಕೋಬೇಕು. ಯಾಕಂದ್ರೆ ಇದನ್ನ ಸಾಕಷ್ಟು ಸರಿ 3 ಮಾರ್ಕ್ಸ್ ಕೇಳಿದಾರೆ ಅಂತ ಈಗಾಗಲೇ ಹೇಳಿದ್ದೀನಿ ನಾನು. ಸೊ ಕಂಪ್ಲೀಟ್ ಎಕ್ಸ್ಪ್ಲನೇಷನ್ ನೋಡ್ಬೇಕು. ಆ ಎಕ್ಸ್ಪೆರಿಮೆಂಟ್ ಅನ್ನ ಪಾಯಿಂಟ್ಸ್ ಮಾಡ್ಕೊಂಡು ನಾವು ವಿತ್ ಕನ್ಕ್ಲೂಷನ್ ನೀವು ರೆಡಿ ಇರಬೇಕು. ಅದಾದ್ಮೇಲೆ ಡಿಫ್ರೆನ್ಸ್ ಬಿಟ್ವೀನ್ ಪ್ರೈಮರಿ ಕಾಯಿಲ್ ಅಂಡ್ ಸೆಕೆಂಡರಿ ಕಾಯಿಲ್. ಓಕೆ. ಇನ್ನೊಂದು ಎಕ್ಸ್ಪೆರಿಮೆಂಟ್ ಬರುತ್ತೆ ನಿಮಗೆ. ಓಕೆ. ಪ್ರೈಮರಿ ಮತ್ತೆ ಸೆಕೆಂಡರಿ ಕಾಯಿಲ್ ಅಂತ 2 ಕಾಯಿಲ್ ಬರುತ್ತೆ. ಅದರೊಳಗಡೆ ನಾವು ಮ್ಯಾಗ್ನೆಟ್ ಅನ್ನ ಮೂವ್ ಮಾಡ್ತೀವಲ್ಲ, ಸೊ ಅದನ್ನ ನಾವೇನ್ ಹೇಳ್ತೀವಿ, ಪ್ರೈಮರಿ ಕಾಯಿಲ್ ಮತ್ತೆ ಸೆಕೆಂಡರಿ ಕಾಯಿಲ್ ಅಂದ್ರೇನು, ಅದ್ರ ನಡುವೆ ಡಿಫ್ರೆನ್ಸ್ ಏನು. ಒಂದ್ರಲ್ಲಿ ನಂಬರ್ ಆಫ್ ಟರ್ನ್ಸ್ ಜಾಸ್ತಿ ಇರುತ್ತೆ, ಇನ್ನೊಂದ್ರಲ್ಲಿ ಕಡಿಮೆ ಇರುತ್ತೆ. ಸೊ ಮೋರ್ ಕರೆಂಟ್ ವಿಲ್ ಬಿ ಪ್ರೊಡ್ಯೂಸ್, ಲೆಸ್ ಕರೆಂಟ್ ವಿಲ್ ಬಿ ಪ್ರೊಡ್ಯೂಸ್, ಈ ರೀತಿ. ಸೊ ಡಿಫ್ರೆನ್ಸ್ ಅನ್ನು ನೋಡ್ಕೊಳ್ಳಿ. ಅದಾದ್ಮೇಲೆ ಮೆಥಡ್ಸ್ ಆಫ್ ಪ್ರೊಡ್ಯೂಸಿಂಗ್ ಮ್ಯಾಗ್ನೆಟಿಕ್ ಫೀಲ್ಡ್. ಮ್ಯಾಗ್ನೆಟಿಕ್ ಫೀಲ್ಡ್ ಅನ್ನ ಪ್ರೊಡ್ಯೂಸ್ ಮಾಡ್ಬೇಕಂದ್ರೆ ಯಾವ ಮೆಥಡ್ ಅನ್ನ ನಾವು ಯೂಸ್ ಮಾಡಬೇಕು ಅನ್ನೋದು. ಸೊ ಹೀಗೆ ಕೆಲವು ಎಕ್ಸ್ಟೆಂಡೆಡ್ ಲರ್ನಿಂಗ್ ಅನ್ನ ನಾವು ನೋಡ್ಕೊಳ್ತಾ ಹೋದ್ರೆ ಈ ಚಾಪ್ಟರ್ ಅಲ್ಲಿ ಮ್ಯಾಕ್ಸಿಮಮ್ ಕಾನ್ಸೆಪ್ಟ್ಸ್ ಅನ್ನು ನಾವು ಕವರ್ ಮಾಡ್ಬೋದು. ಓಕೆ. ನೆಕ್ಸ್ಟ್ 2 ಮಾರ್ಕ್ಸ್ ಕ್ವಶನ್ಸ್ ಇದೆ. ಸೊ 2 ಮಾರ್ಕ್ ಕ್ವಶನ್ ಅಲ್ಲಿ ಡ್ರಾ ದ ಸ್ಕಿಮ್ಯಾಟಿಕ್ ಡಯಾಗ್ರಾಮ್ ಆಫ್ ಎನ್ ಎಲೆಕ್ಟ್ರಿಕ್ ಸರ್ಕ್ಯೂಟ್ ಕಂಪ್ರೈಸಿಂಗ್ ಎಲೆಕ್ಟ್ರಿಕ್ ಸೆಲ್, ಎಲೆಕ್ಟ್ರಿಕ್ ಬಲ್ಬ್, ಅಮ್ಮೀಟರ್ ಅಂಡ್ ಪ್ಲಗ್ ಕೀ. ಒಂದು ಸ್ಕಿಮ್ಯಾಟಿಕ್ ಡಯಾಗ್ರಾಮ್ ಅನ್ನ ಕೇಳಿದ್ದಾರೆ. ನೀವು ಈ 2022-23 ಇದು ಮಾಡಲ್ ಪೇಪರ್ ನೋಡಿ, KSEB ಇದೇ ಸೇಮ್ ಕ್ವಶನ್ ಅನ್ನ 1 ಮಾರ್ಕ್ ಅಲ್ಲಿ ಕೇಳಿದ್ದಾರೆ. ಅಂಡ್ ನಾವು ಇನ್ ದಿಸ್ ಪೇಪರ್, ದಟ್ ಇಸ್ ಪ್ರಿಪರೇಟರಿ ಪೇಪರ್, ದೇ ಹ್ಯಾವ್ ಆಸ್ಕ್ಡ್ ದಿಸ್ ಡಯಾಗ್ರಾಮ್ ಫಾರ್ 2 ಮಾರ್ಕ್ಸ್. ಓಕೆನಾ. ಇಲ್ಲಿ ಒಂದು ಸಣ್ಣ ಟ್ರಿಕ್ ಇದೆ. ನಿಮ್ಮ ಸಿಲೆಬಸ್ ಅಲ್ಲಿ ಟೆಕ್ಸ್ಟ್ ಬುಕ್ ಅಲ್ಲಿ ಇರುವಂತಹ ಎಲೆಕ್ಟ್ರಿಕ್ ಸರ್ಕ್ಯೂಟ್ ಡಯಾಗ್ರಾಮ್ ಏನಿದೆಲ್ಲ, ಸಿಂಪಲ್ ಎಲೆಕ್ಟ್ರಿಕ್ ಸರ್ಕ್ಯೂಟ್, ಅದರೊಳಗಡೆ ಅದಕ್ಕೂ ಮತ್ತೆ ಈ ಡಯಾಗ್ರಾಮ್ಗೂ ಸ್ವಲ್ಪ ಡಿಫ್ರೆನ್ಸ್ ಇದೆ. ಸೊ ಎಲೆಕ್ಟ್ರಿಕ್ ಸರ್ಕ್ಯೂಟ್ ಅಂದ ತಕ್ಷಣ ಸ್ಟೂಡೆಂಟ್ಸ್ ವಿಲ್ ರೈಟ್ ದ ಡಯಾಗ್ರಾಮ್ ಪ್ರೆಸೆಂಟ್ ಇನ್ ದ ಟೆಕ್ಸ್ಟ್ ಬುಕ್. ಓಕೆನಾ. ಬಟ್ ಅದನ್ನ ನೀವು ಇಲ್ಲಿ ಡ್ರಾ ಮಾಡಬಾರ್ದು. ಯಾವ್ದನ್ನ ಡ್ರಾ ಮಾಡ್ಬೇಕು ನೋಡಿ, ಸ್ವಲ್ಪ ಡಿಫ್ರೆನ್ಸ್ ಇದೆ. ನಮ್ಮ ಸಿಲೆಬಸ್ ಅಲ್ಲಿ ಕೊಟ್ಟಿರೋದ್ರಲ್ಲಿ ಎಲೆಕ್ಟ್ರಿಕ್ ಸೆಲ್ ಇಲ್ಲ. ಇನ್ಸ್ಟೆಡ್ ಆಫ್ ದಟ್ ದೇ ಹ್ಯಾವ್ ಯೂಸ್ಡ್ ಎ ಬ್ಯಾಟ್ರಿ. ದೇರ್ ಇಸ್ ಎ ಡಿಫ್ರೆನ್ಸ್ ಬಿಟ್ವೀನ್ ಬ್ಯಾಟ್ರಿ ಅಂಡ್ ದ ಸೆಲ್. ವಾಟ್ ಈಸ್ ಬ್ಯಾಟ್ರಿ ಅಂಡ್ ದ ಸೆಲ್? ಸೊ ಸೆಲ್ ಅಂತಂದ್ರೆ ಒಂದು ಪಾಸಿಟಿವ್ ಟರ್ಮಿನಲ್, ಒಂದು ನೆಗೆಟಿವ್ ಟರ್ಮಿನಲ್ ಇರುತ್ತೆ. ಅದೇ ಬ್ಯಾಟ್ರಿ ಅಂತಂದ್ರೆ ಇಟ್ ಇಸ್ ಅ ಕಾಂಬಿನೇಷನ್ ಆಫ್ ಮೋರ್ ದನ್ 1 ಸೆಲ್ಸ್.
ಓಕೆನಾ. ಸೊ ಇಲ್ಲಿ ನಮಗೆ ಈ ರೀತಿ ಇರುತ್ತೆ, ಈ ರೀತಿ. ಓಕೆ, ಪಾಸಿಟಿವ್ ಟರ್ಮಿನಲ್ ಒಂದು, ನೆಗೆಟಿವ್ ಟರ್ಮಿನಲ್ ಒಂದೇ ಇರುತ್ತೆ. ಸೊ ದಿಸ್ ಈಸ್ ವಾಟ್ ವಿ ಕಾಲ್ ಸೆಲ್ ಅಂಡ್ ದಿಸ್ ಈಸ್ ವಾಟ್ ವಿ ಕಾಲ್ ಬ್ಯಾಟ್ರಿ. ಓಕೆ, ನಿಮಗೆ ಟೆಕ್ಸ್ಟ್ ಬುಕ್ ಅಲ್ಲಿ ಇರೋದು, ಸಿಲೆಬಸ್ ಅಲ್ಲಿ ಕೊಟ್ಟಿರೋ ಡಯಾಗ್ರಾಮ್ ಯಾವುದು ಅಂತಂದ್ರೆ ದ ಎಲೆಕ್ಟ್ರಿಕ್ ಸರ್ಕ್ಯೂಟ್ ವಿಚ್ ಕಂಪ್ರೈಸಸ್ ಬ್ಯಾಟ್ರಿ, ಬಟ್ ದೇ ಹ್ಯಾವ್ ಆಸ್ಕ್ಡ್ ಫಾರ್ ಎಲೆಕ್ಟ್ರಿಕ್ ಸೆಲ್. ಸೊ ದಟ್ ನೀವು ಒಂದು ಸಿಂಪಲ್ ಚೇಂಜ್ ಅನ್ನ ಮಾಡಬೇಕು ಎಲೆಕ್ಟ್ರಿಕ್ ಸರ್ಕ್ಯೂಟ್ ಬಿಡಿಸ್ಬೇಕಾದ್ರೆ. ಓಕೆನಾ. ಸೊ ಏನ್ ಮಾಡಬೇಕು, ಒಂದು ಸರ್ಕ್ಯೂಟ್ ಬಿಡಿಸ್ಬೇಕಾದ್ರೆ ನೋಡಿ, ಅಲ್ಲಿ ಎಲೆಕ್ಟ್ರಿಕ್ ಸೆಲ್ ಕೇಳಿದರೆ, ಸೊ ಪಾಸಿಟಿವ್ ಟರ್ಮಿನಲ್ ಮತ್ತೆ ನೆಗೆಟಿವ್ ಟರ್ಮಿನಲ್ ಅನ್ನ ತಗೊಳ್ತೀರಾ. ಮತ್ತೆ ಒಂದು ಪ್ಲಗ್ ಕೀ ಕೇಳಿದರೆ, ಸೊ ಪ್ಲಗ್ ಕೀ ಅನ್ನ ಬಿಡಿಸ್ತಾ ಇದೀನಿ. ನೆಕ್ಸ್ಟ್ ಮತ್ತೇನ್ ಬೇಕು, ಒಂದು ಅಮ್ಮೀಟರ್ ನ ಕನೆಕ್ಟ್ ಮಾಡಬೇಕು, ಇಲ್ಲಿ ಅಮ್ಮೀಟರ್ ನ ಕನೆಕ್ಟ್ ಮಾಡ್ತಾ ಇದೀನಿ. ದೆನ್ ದಿಸ್ ಈಸ್ ಕನೆಕ್ಟೆಡ್ ಟು ದಿ ಎಲೆಕ್ಟ್ರಿಕ್ ಬಲ್ಬ್. ಓಕೆನಾ. ಸೊ ಎಲೆಕ್ಟ್ರಿಕ್ ಬಲ್ಬ್ ಅಂತಂದ್ರೆ ಈ ರೀತಿ ಸಿಂಬಲ್ ಬರುತ್ತೆ, ಎಲೆಕ್ಟ್ರಿಕ್ ಬಲ್ಬ್ ಎಂದು. ಓಕೆನಾ. ಇಟ್ ಇಸ್ ಆಸ್ ಸಿಂಪಲ್ ಆಸ್ ದಟ್. ದೆನ್ ಯು ನೀಡ್ ಟು ಶೋ ದ ಫ್ಲೋ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಆಲ್ಸೋ. ಅದನ್ನ ನಾವು ಮರಿತೀವಿ, ಆರೋ ಮಾರ್ಕ್ ಅನ್ನ ನೀವು ತೋರಿಸಬೇಕಾಗತ್ತೆ. ಓಕೆನಾ. ಸೊ ಫ್ಲೋ ಆಫ್ ಕರೆಂಟ್ ಅನ್ನ. ಸೊ ದಿಸ್ ಈಸ್ ಹೌ ಯು ನೀಡ್ ಟು ರೈಟ್ ದ ಡಯಾಗ್ರಾಮ್. ಅಂದ್ರೆ ಒಂದು ಕ್ವಶನ್ ಅನ್ನು ನೋಡಿದ ತಕ್ಷಣ ಇಟ್ ಇಸ್ ವೆರಿ ಸಿಂಪಲ್ ಅಂತ ಹೇಳ್ಬಿಟ್ಟು ಫಸ್ಟ್ ನಾವು ಅಟೆಂಪ್ಟ್ ಮಾಡ್ಬಿಡ್ತೀವಿ. ಆದ್ರೆ ಕ್ವಶನ್ ಅನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಜಸ್ಟ್ ಒಂದು 5 seconds ಅನ್ನ ಸ್ಪೆಂಡ್ ಮಾಡಿದ್ರೆ ನಿಮಗೆ ಕ್ಲಿಯರ್ ಆಗಿ ಕ್ವಶನ್ ಅರ್ಥ ಆಗುತ್ತೆ. ನಿಮ್ಗೆ ಈಸಿ ಇದೆ ಅಂತ ಹೇಳಿ ಡೋಂಟ್ ರಶ್ ಟು ಅಟೆಂಡ್. ಓಕೆನಾ. ಸೊ ಫಸ್ಟ್ ಅನಲೈಸ್ ಮಾಡಿ ಕ್ವಶನ್ ಅನ್ನ. ನಾನು ಅನ್ಕೊಂಡಿರೋದೇ ಇಲ್ಲಿ ಇದೆಯಾ, ಇದ್ರೆ ವೆಲ್ ಅಂಡ್ ಗುಡ್, ಯು ಕ್ಯಾನ್ ರೈಟ್ ಅಂಡ್ ಸ್ಕೋರ್ ಗುಡ್ ಮಾರ್ಕ್ಸ್. ಒಂದು ವೇಳೆ ಬೇರೆ ಏನಾದರೂ ಕೇಳಿದ್ರೆ ಅವಾಗ ನಿಮ್ಗೆ ಅಟ್ಲೀಸ್ಟ್ ರಿಲೇಟೆಡ್ ಆದ್ರೂ ಬರೆಯೋದಕ್ಕೆ ಬರುತ್ತೆ. ಸೊ ದಟ್ ನೀವೇನ್ ಮಾಡಬೇಕು, ಕ್ವಶನ್ ಅನ್ನ ಕರೆಕ್ಟ್ ಆಗಿ ಅರ್ಥ ಮಾಡ್ಕೋಬೇಕು. ದಿಸ್ ಇಸ್ ವಾಟ್ ವಿ ಕಾಲ್ ದ ಸಿಂಪಲ್ ಎಲೆಕ್ಟ್ರಿಕ್ ಸರ್ಕ್ಯೂಟ್. ಓಕೆನಾ. ಸೊ ಇಷ್ಟು ಬರೆದ್ರೆ ನಿಮಗೆ 2 marks ಬರುತ್ತೆ. ಆದ್ರೆ ನೀವು ಸರ್ಕ್ಯೂಟ್ ಅಷ್ಟೇ ಬರೆಯೋದಲ್ಲ, ಇಲ್ಲಿ ಬರೀಬೇಕು, ನೀವು ಆ ಪಾರ್ಟ್ಸ್ ಅನ್ನ ಗುರುತಿಸಬೇಕು. ಫಾರ್ ಎಕ್ಸಾಂಪಲ್, ವಾಟ್ ಇಸ್ ದಿಸ್? ದಿಸ್ ಇಸ್ ಎಲೆಕ್ಟ್ರಿಕ್ ಬಲ್ಬ್, this is ammeter, this is plug key, and this is what we call cell. Okay, ಒಂದು ವೇಳೆ ಅವ್ರು ಬ್ಯಾಟ್ರಿ ಕೇಳಿದ್ರು ಅಂತಂದ್ರೆ ಯು ಕ್ಯಾನ್ ಇನ್ ರಿಪ್ಲೇಸ್ ಮಾಡ್ಬಿಟ್ಟು ಬ್ಯಾಟ್ರಿನ ಇನ್ಸರ್ಟ್ ಮಾಡೋದು. ಮೋರ್ ದನ್ 1 cell, 2 or 3 ಅಥವಾ ಕಾಂಬಿನೇಷನ್ ಆಫ್ ಸೆಲ್ಸ್ ಅನ್ನ ಹಾಕಿದ್ರೆ ಸಾಕಾಗುತ್ತೆ. ಓಕೆನಾ. ನೆಕ್ಸ್ಟ್ ಬರೋಣ, ಎಕ್ಸ್ಟೆಂಡೆಡ್ ಲರ್ನಿಂಗ್. ಈ ಕಾನ್ಸೆಪ್ಟಿಗೆ ಸಂಬಂಧಪಟ್ಟಂಗೆ ಮತ್ತೇನು ನೋಡ್ಕೋಬಹುದು ಅಂದ್ರೆ ಡಿಫ್ರೆಂಟ್ ಸರ್ಕ್ಯೂಟ್ ಸಿಂಬಲ್ಸ್. ಓಕೆ. ಸೊ ಇಲ್ಲಿ ನಮಗೆ ನೋಡಿ, ಎಲೆಕ್ಟ್ರಿಕ್ ಸರ್ಕ್ಯೂಟ್ ಅನ್ನ ನೀವು ಡ್ರಾ ಮಾಡಬೇಕು ಅಂತಂದ್ರೆ ಯು ನೀಡ್ ಟು ಹ್ಯಾವ್ ದ ನಾಲೆಜ್ ಆಫ್ ಡಿಫ್ರೆಂಟ್ ಸಿಂಬಲ್ಸ್ ದಟ್ ಆರ್ ಯೂಸ್ಡ್ ಇನ್ ಎಲೆಕ್ಟ್ರಿಕ್ ಸರ್ಕ್ಯೂಟ್. ಓಕೆ, ಬ್ಯಾಟ್ರಿಗೆ ಏನಂತೀವಿ, ಸೆಲ್ಗೆ ಏನಂತೀವಿ, ರೆಸಿಸ್ಟರ್ಗೆ ಏನಂತೀವಿ, ವೇರಿಯಬಲ್ ರೆಸಿಸ್ಟೆನ್ಸ್ಗೆ ಏನಂತೀವಿ. ಈ ರೀತಿ ಬೇರೆ ಬೇರೆ ಸಿಂಬಲ್ಸ್ ಇದೆ. ಒಂದು ಟೇಬಲ್ ಇದೆ ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ, ಆ ಟೇಬಲ್ ಅನ್ನು ನೀವು ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡಿ. ಓಕೆನಾ. ಸೊ ದೆನ್ ಯು ಕ್ಯಾನ್ ಈಸಿಲಿ ಡ್ರಾ ದ ಸರ್ಕ್ಯೂಟ್ ಡಯಾಗ್ರಾಮ್. ಓಕೆ. ನೆಕ್ಸ್ಟ್, ಡಯಾಗ್ರಾಮ್ಸ್ ರಿಲೇಟೆಡ್ ಟು ಸೀರೀಸ್ ಅಂಡ್ ಪ್ಯಾರಲಲ್ ಸರ್ಕ್ಯೂಟ್. ಓಕೆನಾ. ಸೊ ಆಫ್ ರೆಸಿಸ್ಟರ್ಸ್, ಸೀರೀಸ್ ಸರ್ಕ್ಯೂಟ್ ಮತ್ತೆ ಪ್ಯಾರಲಲ್ ಸರ್ಕ್ಯೂಟ್. ಈ ರೆಸಿಸ್ಟರ್ಗಳನ್ನ ಸೀರೀಸ್ ಅಲ್ಲಿ ಕನೆಕ್ಟ್ ಮಾಡೋದು, ಪ್ಯಾರಲಲ್ ಕನೆಕ್ಟ್ ಮಾಡೋದು. ಅವ್ರು ಕೇಳ್ತಾರೆ ನಿಮಗೆ, ಸೊ 2 ರೆಸಿಸ್ಟರ್ಗಳನ್ನ ಮತ್ತೆ ಒಂದು ಅಮ್ಮೀಟರ್ ಅನ್ನ ಅಥವಾ ಒಂದು ಸೆಲ್ ಅನ್ನ ನೀವೇನ್ ಮಾಡಬೇಕು, ಸೀರೀಸ್ ಅಲ್ಲಿ ಕನೆಕ್ಟ್ ಮಾಡಿ ಒಂದು ಎಲೆಕ್ಟ್ರಿಕ್ ಸರ್ಕ್ಯೂಟ್ ಡಯಾಗ್ರಾಮ್ ಅನ್ನ ಬರೀರಿ ಅಂತ ಕೇಳ್ತಾರೆ. ಸೊ ನಿಮಗೆ ರೆಸಿಸ್ಟರ್ಗಳನ್ನ ಸೀರೀಸ್ ಅಲ್ಲಿ ಕನೆಕ್ಟ್ ಮಾಡೋದು ಹೇಗೆ, ಪ್ಯಾರಲಲ್ ಕನೆಕ್ಟ್ ಮಾಡೋದು ಹೇಗೆ ಅಂತ ಗೊತ್ತಿರಬೇಕು. ಜೊತೆಗೆ ಸರ್ಕ್ಯೂಟ್ ಸಿಂಬಲ್ ನಾಲೆಜ್ ಇದ್ರೆ ಈಸಿಯಾಗಿ ಒಂದು ಸರ್ಕ್ಯೂಟ್ ಅನ್ನು ಬಿಲ್ಡ್ ಮಾಡಬಹುದು. ಆದ್ರೆ ಯು ನೀಡ್ ನಾಟ್ ಟು ಪ್ಯಾನಿಕ್. ಏನು ಅಂತಂದ್ರೆ ಸಿಂಪಲ್ ಚೇಂಜಸ್ ಅನ್ನ ಮಾಡ್ತಾರೆ ಅಷ್ಟೇ, ಬಿಟ್ರೆ ಔಟ್ ಆಫ್ ಸಿಲೆಬಸ್ ಸರ್ಕ್ಯೂಟ್ ಡಯಾಗ್ರಾಮ್ ಅನ್ನ ಕೇಳೋದಿಲ್ಲ. ಓಕೆ, ಸರ್ಕ್ಯೂಟ್ ಡಯಾಗ್ರಾಮ್ ವಿಲ್ ಬಿ ವೆರಿ ಸಿಂಪಲ್ ಅಂಡ್ they will ask for the diagrams which are already present in textbook. ಓಕೆ, ಟೆಕ್ಸ್ಟ್ ಬುಕ್ ಅಲ್ಲಿರೋ ಡಯಾಗ್ರಾಮ್ ಅನ್ನೇ ಕೇಳ್ತಾರೆ. ಅದು ಕೂಡ ಬೋರ್ಡ್ ಇಂದ ಏನು ಪ್ರಿಫರ್ ಮಾಡಿದರೆ ಲಿಸ್ಟ್ ಆಫ್ 30 ಡಯಾಗ್ರಾಮ್ಸ್ ಏನಿದೆಲ್ಲ ಅದನ್ನ ಮಾತ್ರ ಕೇಳ್ತಾರೆ. ಓಕೆ, ಬೇರೆ ಯಾವುದು ಕೇಳೋದಿಲ್ಲ. ಸೊ ನೀವು ಅದನ್ನ ಪ್ರಾಕ್ಟೀಸ್ ಮಾಡಿದ್ರೆ ಸಾಕಾಗತ್ತೆ. ಓಕೆ. ನೆಕ್ಸ್ಟ್ 2 marks ಇನ್ನೊಂದು ಕ್ವಶನ್ ಇದೆ, ದಟ್ ಈಸ್ ಅಬ್ಸರ್ವ್ ದ ಗಿವನ್ ಫಿಗರ್, ನೇಮ್ ದ ಐ ಡಿಫೆಕ್ಟ್ ಇಂಡಿಕೇಟೆಡ್ ಇನ್ ದಿಸ್ ಫಿಗರ್ ಅಂಡ್ ಮೆನ್ಷನ್ ದ ಲೆನ್ಸ್ ಯೂಸ್ ಟು ಕರೆಕ್ಟ್ ದಿಸ್ ಡಿಫೆಕ್ಟ್. ವಾಟ್ ಆರ್ ದ ರೀಸನ್ಸ್ ಫಾರ್ ದಿಸ್ ಡಿಫೆಕ್ಟ್? ನೋಡಿ, ಜಸ್ಟ್ 2 marksಗೆ ಇಷ್ಟು ದೊಡ್ಡ ಕ್ವಶನ್ ಇದೆ. ಓಕೆ. ಸೊ ಇಲ್ಲಿ ಈ ಫಿಗರ್ ಅನ್ನ ಅಬ್ಸರ್ವ್ ಮಾಡಿ ಐ ಡಿಫೆಕ್ಟ್ ಏನು ಅಂತ ನೀವು ಫೈಂಡ್ ಔಟ್ ಮಾಡಬೇಕು. ಐ ಡಿಫೆಕ್ಟ್ ಇಂಡಿಕೇಟೆಡ್ ಇನ್ ದಿಸ್ ಅಂಡ್ ಮೆನ್ಷನ್ ದ ಲೆನ್ಸ್ ಯೂಸ್ ಟು ಕರೆಕ್ಟ್ ದಿಸ್ ಡಿಫೆಕ್ಟ್. ಅದನ್ನ ಡಿಫೆಕ್ಟ್ ಅನ್ನ ಕರೆಕ್ಟ್ ಮಾಡೋದಕ್ಕೆ ಯಾವ ಲೆನ್ಸ್ ಯೂಸ್ ಮಾಡ್ತೀವಿ, ಅದಕ್ಕೆ ಆ ಡಿಫೆಕ್ಟ್ ಬರೋದಕ್ಕೆ ರೀಸನ್ಸ್ ಏನು ಅಂತ. ಓಕೆನಾ. ಸೊ ನೀವು ಇದನ್ನ ಅಬ್ಸರ್ವ್ ಮಾಡಿದ್ರೆ ನಿಮಗೆ, ಸೊ ಫೋಕಸ್ ಎಲ್ಲ ಆಗ್ತಾ ಇದೆ ನೋಡಿ, ಇನ್ ಫ್ರಂಟ್ ಆಫ್ ದ ರೆಟಿನಾ ಆಗ್ತಾ ಇದೆ, ಔಟ್ಸೈಡ್ ದ ರೆಟಿನಾ ಅಲ್ಲ, ಬಿಹೈಂಡ್ ದ ರೆಟಿನಾ ಅಲ್ಲ, ಇನ್ ಫ್ರಂಟ್ ಆಫ್ ದ ರೆಟಿನಾದ ಮೇಲೆ ಆಗ್ತಾ ಇದೆ. ಹಾಗಾಗಿ ಇದನ್ನ ನಾವೇನಂತ ಕರಿತೀವಿ, ಮಯೋಪಿಯಾ ಅಂತ ಕರಿತೀವಿ. Okay, so this is the eye defect is myopia, and what you need to do this to correct this effect antandre concave lens anna use ಮಾಡಬೇಕು. You need to use concave lens is used to correct the defect. You need to write like this. Next, what are the reasons for this effect?
ಸೊ ರೀಸನ್ಸ್ ಏನು ಅಂತ ಹೇಳ್ಬೋದು ಅಂತಂದ್ರೆ ಎಕ್ಸೆಸಿವ್ ಕರ್ವೇಚರ್ ಆದಾಗ ಈ ಎಫೆಕ್ಟ್ ಬರುತ್ತೆ, ಈ ಡಿಫೆಕ್ಟ್ ಬರುತ್ತೆ. ಎಕ್ಸೆಸಿವ್ ಕರ್ವೇಚರ್ ಆಫ್ ಐಲೆನ್ಸ್. ಓಕೆನಾ. ನೆಕ್ಸ್ಟ್ ಎಕ್ಸೆಸಿವ್ ಎಲಾಂಗೇಷನ್ ಅಥವಾ ಎಲಾಂಗೇಷನ್ ಆಫ್ ಐಬಾಲ್. ಈ ಐಬಾಲ್ ಎಲಾಂಗೇಟ್ ಆದಾಗ, ಎಲಾಂಗೇಷನ್ ಆಫ್ ಐಬಾಲ್. ಸೊ ಇಷ್ಟ ಆದ್ರೆ ದೀಸ್ ಆರ್ ದ ರೀಸನ್ಸ್ ಫಾರ್ ದಿಸ್ ಅಕರೆನ್ಸ್ ಆಫ್ ದಿಸ್ ಡಿಫೆಕ್ಟ್. ಓಕೆನಾ. ಇದು ಕರೆಕ್ಷನ್ ಮೆಷರ್ಸು, ಇದು ಡಿಫೆಕ್ಟ್. ಸೊ ಇಷ್ಟು ಬರೆದ್ರೆ ನಿಮಗೆ ಇಲ್ಲಿ ಹಾಫ್ ಮಾರ್ಕು ನೇಮ್ ಬರೆದಿದ್ದಕ್ಕೆ, ಡಿಫೆಕ್ಟ್ ನೇಮ್, ಹಾಫ್ ಮಾರ್ಕು ಕರೆಕ್ಷನ್ ಲೆನ್ಸ್ ಬರೆದಿದ್ದಕ್ಕೆ, ಅಂಡ್ ಈ ಎರಡು ಆಪ್ಷನ್ಸ್ ಇದೆಲ್ಲ, ಇದಕ್ಕೆ ಹಾಫ್ ಮಾರ್ಕ್, ಇದಕ್ಕೆ ಹಾಫ್ ಮಾರ್ಕ್. ಸೊ ಟೋಟಲ್ ಯು ವಿಲ್ ಗೆಟ್ 2 marks ಫಾರ್ ದಿಸ್ ಕ್ವೆಶನ್. ಓಕೆನಾ. ಸೊ ಈಗ ನಾವು ನೆಕ್ಸ್ಟ್ ಕ್ವೆಶನ್ಗೆ ಹೋಗೋಣ. ಸೊ ಅದಕ್ಕೆ ಮುಂಚೆ ಎಕ್ಸ್ಟೆಂಡೆಡ್ ಲರ್ನಿಂಗ್ ನೋಡೋದಾದ್ರೆ ಇಲ್ಲಿ ಇದಕ್ಕೆ ಸಂಬಂಧಿಸಿದಂತೆ ಯು ಕ್ಯಾನ್ ಗೋ ಫಾರ್ ಅದರ್ ಐ ಡಿಫೆಕ್ಟ್ಸ್. ಬೇರೆ ಬೇರೆ ಐ ಡಿಫೆಕ್ಟ್ಸ್ ಇದೆ. ಫಾರ್ ಎಕ್ಸಾಂಪಲ್ ಇಲ್ಲಿ ಯಾವ್ದ್ರ ಬಗ್ಗೆ ಕೇಳಿದರೆ, ಮಯೋಪಿಯಾದ ಬಗ್ಗೆ ಕೇಳಿದರೆ, ದೆನ್ ದೇ ಕ್ಯಾನ್ ಆಸ್ಕ್ ಅಬೌಟ್ ಹೈಪರ್ಮೆಟ್ರೋಪಿಯಾ ಅಥವಾ ಪ್ರೆಸ್ ಬಯೋಪಿಯಾ ಅಂತ ಬರುತ್ತೆ. ಇದ್ರ ಬಗ್ಗೆ ಕೇಳ್ಬೋದು. ಈ ಪ್ರೆಸ್ ಬಯೋಪಿಯಾದ ಬಗ್ಗೆ ಸ್ವಲ್ಪ ಕಡಿಮೆ ಕೇಳಿದ್ದಾರೆ, ಹಾಗಾಗಿ ನೀವು ಅದನ್ನು ಚೆನ್ನಾಗಿ ನೋಡ್ಕೊಳ್ಳಿ. ಮೇ ಬಿ ಈ ಇಯರ್ ಅದು ರಿಪೀಟ್ ಆಗ್ಬೋದು. ಜೊತೆಗೆ ಡೈಲಿ ಲೈಫ್ ಎಕ್ಸಾಂಪಲ್ಸ್ ಫಾರ್ ಅಟ್ಮಾಸ್ಫೆರಿಕ್ ರಿಫ್ರಾಕ್ಷನ್. ಓಕೆನಾ. ಸೊ ಬೇರೆ ಅಟ್ಮಾಸ್ಫೆರಿಕ್ ರಿಫ್ರಾಕ್ಷನ್ ಲೈಕ್ ಟ್ವಿಂಕಿಂಗ್ ಆಫ್ ಸ್ಟಾರ್ ಆಗಿರ್ಬೋದು, ರೇನ್ಬೋ ಫಾರ್ಮೇಶನ್ ಆಗಿರ್ಬೋದು, ಕಲರ್ ಆಫ್ ದ ಸ್ಕೈ, ಕಲರ್ ಆಫ್ ದ ಸನ್, ಇದ್ರ ಬಗ್ಗೆ ನಿಮಗೆ ಕ್ವಶನ್ಸ್ ಅನ್ನ ಕೇಳ್ಬೋದು. ಓಕೆ. ಸೊ ಯು ನೀಡ್ ಟು ಬಿ ರೆಡಿ ಫಾರ್ ದಟ್. ಅದರ್ 2 mark ಕ್ವಶನ್ ಇನ್ನೊಂದಿದೆ. ರೈಟ್ ಎನಿ 4 characteristics ಆಫ್ ಗುಡ್ ಸೋರ್ಸ್ ಆಫ್ ಎನರ್ಜಿ. ದಿಸ್ ಇಸ್ ಮೋಸ್ಟ್ ಈಸಿಯೆಸ್ಟ್ ಕ್ವಶನ್ ಅಂಡ್ ಆಲ್ಸೋ ಮೋಸ್ಟ್ ರಿಪೀಟೆಡ್ ಕ್ವಶನ್. ಓಕೆನಾ. ಬಹಳ ಮಾಡಲ್ ಪೇಪರ್ ಅಲ್ಲಿ, ಆನ್ಯುವಲ್ ಪೇಪರ್ ಅಲ್ಲಿ ಕೇಳಿದ್ದಾರೆ ಅದನ್ನು. ಸೊ ಗುಡ್ ಸೋರ್ಸ್ ಆಫ್ ಎನರ್ಜಿ ಅಂದ್ರೆ ಹೇಗಿರ್ಬೇಕು ಅಂತ. ಸೊ ಯಾವುದು ಗುಡ್ ಸೋರ್ಸ್ ಆಫ್ ಎನರ್ಜಿ? ನಾವು ಎನರ್ಜಿಯನ್ನ ಯಾಕೆ ಯೂಸ್ ಮಾಡ್ತೀವಿ ಅಂದ್ರೆ ವರ್ಕ್ ಮಾಡೋದಕ್ಕೆ. ಸೊ ವರ್ಕ್ ಆಗ್ಬೇಕು ಅಂದ್ರೆ ಅದರಿಂದ ಅಂದ್ರೆ ವರ್ಕ್ ಜಾಸ್ತಿ ಆದಷ್ಟು ಅದು ಗುಡ್ ಸೋರ್ಸ್ ಆಫ್ ಎನರ್ಜಿ ಅಂತ ಹೇಳ್ತೀವಿ. ಸೊ ಫಸ್ಟ್ ಪಾಯಿಂಟ್ ನೋಡಿ, ಇಟ್ ಶುಡ್ ಬಿ ಏಬಲ್ ಟು ಡೂ ಎ ಲಾರ್ಜ್ ಅಮೌಂಟ್ ಆಫ್ ವರ್ಕ್ ಪರ್ ಯೂನಿಟ್ ವಾಲ್ಯೂಮ್ ಆರ್ ಮಾಸ್. ಪರ್ ಯೂನಿಟ್ ವಾಲ್ಯೂಮ್ಗೆ ಅಥವಾ ಮಾಸ್ಗೆ ಲಾರ್ಜ್ ಅಮೌಂಟ್ ಆಫ್ ವರ್ಕ್ ಅನ್ನ ಮಾಡಿದ್ರೆ ಅದು ಗುಡ್ ಸೋರ್ಸ್ ಆಫ್ ಎನರ್ಜಿ ಅಂತೀವಿ. ಇಟ್ ಶುಡ್ ಬಿ ಈಸಿಲಿ ಆಕ್ಸೆಸಿಬಲ್, ನಮಗೆ ಈಸಿಯಾಗಿ ಅದು ಸಿಗಬೇಕು. ಓಕೆ. ಸೊ ಅಂಥದನ್ನ ನಾವೇನಂತೀವಿ? ಈಸಿಲಿ ಆಕ್ಸೆಸಿಬಲ್ ಅಂತೀವಿ. ದೆನ್ ಇಟ್ ಶುಡ್ ಬಿ ಈಸಿ ಟು ಸ್ಟೋರ್ ಅಂಡ್ ಟ್ರಾನ್ಸ್ಪೋರ್ಟ್. ಆ ಸೋರ್ಸ್ ಆಫ್ ಎನರ್ಜಿನ ಸ್ಟೋರ್ ಮಾಡೋದು ಮತ್ತೆ ಟ್ರಾನ್ಸ್ಪೋರ್ಟ್ ಮಾಡೋದು ಈಸಿ ಆಗಬೇಕು. ದೆನ್ ಇಟ್ ಶುಡ್ ಬಿ ಎಕನಾಮಿಕಲ್. ಎಕನಾಮಿಕಲ್ ಅಂತಂದ್ರೆ ಚೀಪ್ ಇರಬೇಕು ಅಥವಾ ಲೆಸ್ ಕಾಸ್ಟ್ ಇರಬೇಕು. ಅವಾಗ ಮಾತ್ರ ಅಫೋರ್ಡಬಲ್ ಇದ್ರೆ ಮಾತ್ರ ನಾವು ತಗೊಳ್ಳೋದಕ್ಕಾಗತ್ತೆ, ಯೂಸ್ ಮಾಡೋದಕ್ಕಾಗತ್ತೆ. ಇಫ್ ಇಟ್ ಇಸ್ ಕಾಸ್ಟ್ಲಿ ದೆನ್ ವಿ ಮೇ ನಾಟ್ ಅಫೋರ್ಡ್ ಇಟ್. ಅಫೋರ್ಡ್ ಮಾಡೋಕ್ಕೆ ಸಾಧ್ಯ ಆಗದೆ ಇರ್ಬೋದು. ದೆನ್ ಅದರಿಂದ ಯೂಸಸ್ ನಾವು ತಗೊಳ್ಳೋಕ್ಕಾಗದೆ ಇರ್ಬೋದು. ಲೈಕ್ ದಿಸ್ ಯು ನೀಡ್ ಟು ಬಿ ಆನ್ಸರ್. ಓಕೆ. ಸೊ ಗುಡ್ ಸೋರ್ಸ್ ಆಫ್ ಎನರ್ಜಿಯ 4 characteristics ಇದು ಆಯ್ತು. ಅಥವಾ ಇಲ್ಲಿ ಇಂಟರ್ನಲ್ ಚಾಯ್ಸ್ ಇದೆ. ರೈಟ್ ದ ಎಫೆಕ್ಟ್ಸ್ ಯೂಸ್ ಟು ಕಾಸ್ ಡ್ಯೂ ಟು ಓವರ್ ಯೂಸ್ ಆಫ್ ಫಾಸಲ್ ಫ್ಯೂಯಲ್ಸ್. ಫಾಸಲ್ ಫ್ಯೂಯಲ್ಸ್ ಜಾಸ್ತಿ ಯೂಸ್ ಮಾಡಿದಾಗ ಯಾವ ಎಫೆಕ್ಟ್ ಆಗುತ್ತೆ ಅಂತ. ಇಟ್ ಈಸ್ ಆಲ್ಸೋ ಮೋಸ್ಟ್ ಈಸಿಯೆಸ್ಟ್ ಕ್ವಶನ್. ಫಾಸಲ್ ಫ್ಯೂಯಲ್ಸ್ ಅಂದ್ರೆ ಅದು ಪೆಟ್ರೋಲ್, ಡೀಸೆಲ್, ಕೆರೋಸಿನ್ ಈ ರೀತಿ. ಓಕೆ. ಕೆರೋಸಿನ್ ಸ್ವಲ್ಪ ಕಡಿಮೆ ಆಗಿದೆ, ಬಟ್ ಪೆಟ್ರೋಲ್, ಡೀಸೆಲ್ ಅನ್ನು ನಾವು ಜಾಸ್ತಿ ಯೂಸ್ ಮಾಡ್ತೀವಿ ಫಾರ್ ಫ್ಯೂಯಲ್ ಪರ್ಪಸ್. ಓಕೆನಾ. ಹಾಗಾದ್ರೆ ಜಾಸ್ತಿ ಪೆಟ್ರೋಲ್, ಡೀಸೆಲ್ ಅನ್ನು ನಾವು ಅಥವಾ ಫಾಸಲ್ ಫ್ಯೂಯಲ್ಸ್ ಅನ್ನ ನಾವು ಯೂಸ್ ಮಾಡೋದ್ರಿಂದ, ಬರ್ನ್ ಮಾಡೋದ್ರಿಂದ ಏನೇನು ಎಫೆಕ್ಟ್ ಆಗುತ್ತೆ ಅಂತಂದ್ರೆ ಮೇಜರ್ ಕಾಸು ಏರ್ ಪೊಲ್ಯೂಷನ್. ಓಕೆನಾ. ಸೊ ಬರ್ನಿಂಗ್ ಆಫ್ ಫಾಸಲ್ ಫ್ಯೂಯಲ್ ಕಾಸಸ್ ಏರ್ ಪೊಲ್ಯೂಷನ್. ಓಕೆ. ಸೊ ಬರ್ನ್ ಮಾಡಿದಾಗ ಅದರಲ್ಲಿ ಆಕ್ಸೈಡ್ಸ್ ಆಫ್ ನೈಟ್ರೋಜನ್ ಇರುತ್ತೆ, ಆಕ್ಸೈಡ್ಸ್ ಆಫ್ ಸಲ್ಫರ್ ಇರುತ್ತೆ. ದೇ ವಿಲ್ ಕಂಬೈನ್ ವಿತ್ ವಾಟರ್ ಡ್ಯೂರಿಂಗ್ ರೇನ್ ಅಂಡ್ ದೇ ಫಾರ್ಮ್ ಆಸಿಡ್, ಅಂಡ್ ದಿಸ್ ಈಸ್ ಕಾಲ್ಡ್ ಆಸ್ ಆಸಿಡ್ ರೇನ್ ಅಂತ ಕರಿತೀವಿ. ಈ ಆಸಿಡ್ ರಿಂದ ಮತ್ತೆ ಸಾಕಷ್ಟು ಎಫೆಕ್ಟ್ ಆಗುತ್ತೆ, ಅದನ್ನೇನು ಬರೆಯೋ ಅವಶ್ಯಕತೆ ಇಲ್ಲ. ಲೈಕ್ pH ಆಫ್ ಸಾಯಿಲ್ ಚೇಂಜ್ ಆಗುತ್ತೆ, ಸಾಯಿಲ್ ಪೊಲ್ಯೂಷನ್ ಆಗುತ್ತೆ, ವಾಟರ್ ಪೊಲ್ಯೂಷನ್ ಆಗುತ್ತೆ, ಈ ರೀತಿ ಎಲ್ಲ. ಬಟ್ ಅದನ್ನೇನು ಬರೆಯೋ ಅವಶ್ಯಕತೆ ಇಲ್ಲ, ಇಲ್ಲಿ 2 marks ಆಗಿರೋದ್ರಿಂದ. ದೆನ್ ಕಾರ್ಬನ್ ಡೈಆಕ್ಸೈಡ್ ಕೂಡ ರಿಲೀಸ್ ಆಗುತ್ತೆ ಬರ್ನಿಂಗ್ ಮಾಡೋದ್ರಿಂದ. ಇದು ಗ್ರೀನ್ ಹೌಸ್ ಎಫೆಕ್ಟ್ ಅನ್ನ ಮಾಡುತ್ತೆ. ಅಂದ್ರೆ ಇನ್ ಟರ್ನ್ ಇಟ್ ಕಾಸಸ್ ಗ್ಲೋಬಲ್ ವಾರ್ಮಿಂಗ್. ಯು ಕ್ಯಾನ್ ರೈಟ್ ಬೋತ್ ಆಫ್ ದೀಸ್. ಓಕೆ. ಸೊ ಗ್ರೀನ್ ಹೌಸ್ ಎಫೆಕ್ಟ್ ಆಗುತ್ತೆ, ಟೆಂಪರೇಚರ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ದಟ್ ಕಾಸಸ್ ಗ್ಲೋಬಲ್ ವಾರ್ಮಿಂಗ್. ಯಾವುದು? ಕಾರ್ಬನ್ ಡೈಆಕ್ಸೈಡ್. ಕಾರ್ಬನ್ ಡೈಆಕ್ಸೈಡ್ ಹೇಗೆ ಬಂತು? ಬೈ ಬರ್ನಿಂಗ್ ಫಾಸಲ್ ಫ್ಯೂಯಲ್ಸ್. ದೆನ್ ಇನ್ಕಂಪ್ಲೀಟ್ ಕಂಬಷನ್ ಆದಾಗ ಕಾರ್ಬನ್ ಮೊನಾಕ್ಸೈಡ್ ರಿಲೀಸ್ ಆಗುತ್ತೆ, and carbon monoxide causes respiratory disorders. Okay. So these are all some of the effects caused due to overuse of fossil fuels. So now extended learning ಹೋಗೋಣ. ರಿಲೇಟೆಡ್ ಕಾನ್ಸೆಪ್ಟ್ ಯಾವ್ದು ಓದ್ಕೋಬಹುದು ಇಲ್ಲಿ ಅಂತಂದ್ರೆ, ಸೊ ಮೆಥಡ್ ಆಫ್ obtaining electric current from different sources of energy. This is most important sources of energy chapter ಅಲ್ಲಿ. ಏನು ಅಂದ್ರೆ
ಬೇರೆ ಬೇರೆ ಸೋರ್ಸಸ್ ಆಫ್ ಎನರ್ಜಿಯಿಂದ ಎಲೆಕ್ಟ್ರಿಕ್ ಕರೆಂಟ್ ಅನ್ನ ಹೇಗೆ ನಾವು ಜನರೇಟ್ ಮಾಡ್ತೀವಿ. ಲೈಕ್ ವಿಂಡ್ ಎನರ್ಜಿಯಿಂದ ಹೇಗೆ ಟರ್ಬೈನ್ ರೊಟೇಟ್ ಮಾಡಿ ಎಲೆಕ್ಟ್ರಿಸಿಟಿ ಜನರೇಟ್ ಮಾಡ್ತೀವಿ, ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಪ್ಲಾಂಟ್ ಇಂದ ಹೇಗೆ ಜನರೇಟ್ ಮಾಡ್ತೀವಿ, ಹೀಗೆ. ಸೊ ಎಲೆಕ್ಟ್ರಿಕ್ ಕರೆಂಟ್ ಅನ್ನ ಹೇಗೆ ಜನರೇಟ್ ಮಾಡ್ತೀವಿ ಬೇರೆ ಬೇರೆ ಸೋರ್ಸಸ್ ಇಂದ ಅನ್ನೋದನ್ನ ಒಂದು ಸ್ಮಾಲ್ ನೋಟ್ಸ್ ಮಾಡ್ಕೋಬೇಕು. ಜೊತೆಗೆ ಅಡ್ವಾಂಟೇಜಸ್ ಅಂಡ್ ಡಿಸ್ಅಡ್ವಾಂಟೇಜಸ್. ಎನಿ ಸೋರ್ಸ್ ಆಫ್ ಎನರ್ಜಿ ಹ್ಯಾಸ್ ಇಟ್ಸ್ ಓನ್ ಅಡ್ವಾಂಟೇಜಸ್ ಅಂಡ್ ಆಲ್ಸೋ ಡಿಸ್ಅಡ್ವಾಂಟೇಜಸ್. ಸೊ ನೀಡ್ ಟು ಮೇಕ್ ಎ ಲಿಸ್ಟ್ ಆಫ್ ದೋಸ್ ಅಡ್ವಾಂಟೇಜಸ್ ಅಂಡ್ ಡಿಸ್ಅಡ್ವಾಂಟೇಜಸ್. ದೆನ್ ಎನ್ವಿರಾನ್ಮೆಂಟಲ್ ಕಾನ್ಸಿಕ್ವೆನ್ಸಸ್ ಅಂತ ಒಂದು ಹೆಡ್ಡಿಂಗ್ ಇದೆ ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ, ಸೋರ್ಸಸ್ ಆಫ್ ಎನರ್ಜಿ ಚಾಪ್ಟರ್ ಅಲ್ಲಿ. ಇದ್ರ ಮೇಲ್ಗಡೆ ಜಾಸ್ತಿ ಕ್ವಶನ್ಸ್ ಕೇಳಿಲ್ಲ ಇಲ್ಲಿವರೆಗೂ. ಮೇ ಬಿ ದಿಸ್ ಇಯರ್ ದೇ ಮೇ ಆಸ್ಕ್ ಕ್ವಶನ್ಸ್ ಬೈ ದಿಸ್ ಹೆಡಿಂಗ್. ಓಕೆನಾ, ಅದನ್ನ ನೀವು ಓದ್ಕೊಂಡು ಸ್ಮಾಲ್ ಆಗಿರ್ತಕ್ಕಂಥ ಸಿಂಪಲ್ ಪಾಯಿಂಟ್ಸ್ ಅನ್ನ ಮಾಡ್ಕೊಳ್ಳಿ. ಅದ್ರ ಮೇಲೆ ಏನಾದರೂ ಕ್ವಶನ್ ಫ್ರೇಮ್ ಮಾಡೋಕ್ಕಾಗತ್ತಾ, ನೀವು ಓನಾಗಿ ಕ್ವಶನ್ ಫ್ರೇಮ್ ಮಾಡ್ಕೊಂಡು ರೆಡಿ ಇರಿ. ಮೇ ಬಿ ಆಸ್ಕ್ ಕ್ವಶನ್ ಅನ್ನ ಕೇಳ್ಬೋದು ಈ ಕಮಿಂಗ್ ಎಕ್ಸಾಮ್ ಅಲ್ಲಿ. ಸೊ ಎನ್ವಿರಾನ್ಮೆಂಟಲ್ ಕಾನ್ಸಿಕ್ವೆನ್ಸಸ್ ಅಂದ್ರೆ ಸೋರ್ಸಸ್ ಆಫ್ ಎನರ್ಜಿನ ನಾವು ಕರೆಕ್ಟಾಗಿ ಯೂಸ್ ಮಾಡ್ಕೊಂಡಿಲ್ಲ ಅಂದ್ರೆ ಏನಾಗ್ಬೋದು, ಅಥವಾ ಚೆನ್ನಾಗಿ ಯೂಸ್ ಮಾಡ್ಕೊಂಡ್ರೆ ಏನೇನಾಗ್ಬೋದು ಅನ್ನೋದನ್ನೆಲ್ಲ ಈ ಕಾನ್ಸಿಕ್ವೆನ್ಸಸ್ ಅಲ್ಲಿ ಕೊಟ್ಟಿದ್ದಾರೆ. ಯು ಕ್ಯಾನ್ ಗೋ ಥ್ರೂ ದ್ಯಾಟ್ ಒನ್ಸ್. ಓಕೆ, ಸೊ ಇಷ್ಟು ನಮಗೆ 2 marks ಕ್ವಶನ್ ಆಯಿತು. ಸೊ ನೆಕ್ಸ್ಟ್ ಸೆಷನ್ ಅಲ್ಲಿ ನಾವು 3 marks ಕ್ವಶನ್ ಅನ್ನು ನೋಡೋಣ ಫಿಸಿಕ್ಸ್ ಪಾರ್ಟ್ ಅಲ್ಲಿ. ಓಕೆನಾ, ಸೊ ಇದು ಸ್ವಲ್ಪ ನಿಮಗೆ ಡೀಟೇಲ್ಡ್ ಆಗುತ್ತೆ, ಬಟ್ ಇಟ್ ವಿಲ್ ಬಿ ವೆರಿ ಯೂಸ್ಫುಲ್. ಓಕೆ, ಸೊ ಯಾಕೆ ಅಂತಂದ್ರೆ ನಾವು ಆಗ್ಲೇ ಹೇಳಿದ ಹಾಗೆ ಈ ಕ್ವಶನ್ಸ್ ಅನ್ನ ನಾವು ಅನಾಲಿಸಿಸ್ ಮಾಡ್ತಾ ಇದೀವಿ. ಇದಕ್ಕೆ ಸಂಬಂಧಿಸಿದಂತ ಬೇರೆ ಯಾವ ಕಾನ್ಸೆಪ್ಟ್ಗಳನ್ನ ಕೇಳ್ಬೋದು ಆನ್ಯುವಲ್ ಎಕ್ಸಾಮ್ ಅಲ್ಲಿ ಅನ್ನೋದನ್ನ ನಾವು ಕೂಡ ಗೆಸ್ ಮಾಡ್ತಾ ಇದೀವಿ. ಹಾಗಾಗಿ 100% ನಿಮಗೆ ಇದು ಹೆಲ್ಪ್ ಆಗುತ್ತೆ. ಜೊತೆಗೆ ನಾನು ಹೇಳಿದ ಎಲ್ಲಾ ಕಾನ್ಸೆಪ್ಟ್ಗಳನ್ನ ಕವರ್ ಮಾಡಿದ್ದೆ ಆದ್ರೆ ವಿತೌಟ್ ಎನಿ ಎಕ್ಸ್ಟ್ರಾ ಎಫರ್ಟ್ ಯು ಕ್ಯಾನ್ ಸ್ಕೋರ್ ಅರೌಂಡ್ 65 to 70 marks ಇನ್ ದ ಕಮಿಂಗ್ ಎಕ್ಸಾಮ್. ದಟ್ ಇಸ್ ಫಾರ್ ಶೋರ್. ಓಕೆ, ಸೊ ಹಾಗಾಗಿ ಈ ಒಂದು ಸೀರೀಸ್ ಅನ್ನ ನೋಡ್ತಾ ಇರಿ. ಐ ಹೋಪ್ ಇಲ್ಲಿವರೆಗೂ ನಿಮಗೆ ಕೊಟ್ಟಂತಹ ಮಾಹಿತಿ ನಿಮ್ಮವರೆಗೂ ರೀಚ್ ಆಗಿದೆ, ಅದು ಎಕ್ಸಾಮ್ಸ್ಗೆ ಹೆಲ್ಪ್ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಲೆಟ್ಸ್ ಮೀಟ್ ಇನ್ ದ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಕೀಪ್ ಸ್ಟಡಿ.